ನಮಸ್ಕಾರ ನಿಮ್ಮೆಲ್ಲರಿಗೂ ಕನ್ನಡದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಏನ್ರಿ ಮುರಳಿ? ನಂದು ಬಿಡ್ರಿ, ನಿಮ್ದು ಹೇಳ್ರಿ. ಏನ್ರಿ ಸಮಾಚಾರ? ಹೇಗಿತ್ತು ಹೊಸ ವರ್ಷ? ಫುಲ್ ಖುಷಿನಾ? ಮುಖ ನೋಡಿದ್ರೆ ಗೊತ್ತಾಗ್ತದೆ ಬಿಡಿ, ಫುಲ್ಲು ಖುಷಿಯಾಗಿ ಕಾಣ್ತಾ ಇದೆ. ಓಕೆ, ಎಲ್ಲರಿಗೂ ಹೊಸ ವರ್ಷ ಇದೇ ಥರನೇ ಇರಲಿ, ಪ್ರತಿ ವರ್ಷವೂ ಇದೇ ಥರನೇ ನಿಮ್ಮ ಮುಖದಲ್ಲಿ ನಗು ಕಾಣಲಿ. ಏನ್ರಿ ಇನ್ನೂ ಮಲಗಿದ್ದೀರಾ? ಎದ್ದೋಳ್ರಿ, ನೆನ್ನೆ ಒಂದಿನ ರಜಾ ರೀ, ಇವತ್ತು ಕೆಲ್ಸಕ್ಕೆ ಹೋಗ್ಬೇಕ್ರಿ, ಶುಕ್ರವಾರ ಇವತ್ತು. ಎದ್ದೋಳ್ರಪ್ಪ ಮೇಲೆ ಎದ್ದೋಳ್ರಿ ಮೇಲೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಎಲ್ಲರಿಗೂ ಇನ್ನೂ ಹೊಸ ವರ್ಷದ ಹ್ಯಾಂಗ್ ಓವರ್ ಹಂಗೆ ಇದೆ, ಇನ್ನು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮುರಳಿ ಕೆಲ್ಸಕ್ಕೆ ಹೋಗ್ಬೇಕಪ್ಪ. ಓಕೆ, ಎದ್ದೋಳಿ ಮೇಲೆ. ನಮ್ಮ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಇವತ್ತು ಜಯನಾಮ ಸಂವತ್ಸರ, ದಕ್ಷಿಣಾಯನ ಹೇಮಂತ ಋತು, ಪುಷ್ಯ ಮಾಸೆ ಶುಕ್ಲ ಪಕ್ಷೆ. ಓಕೆ, ಕಾರ್ಯಕ್ರಮ ಶುರು ಮಾಡಬೇಕು. ದ್ವಾದಶಿಗೆ ಬಂದ್ಬಿಟ್ಟಿದ್ದೀವಿ ರೀ. ಯಾವಾಗಲೇ ನಾವು ದ್ವಾದಶಿಯಿಂದ ಬಂದ ತಕ್ಷಣ ಜನವರಿ 2ನೇ ತಾರೀಕು 2015 ಶುಕ್ರವಾರ, ರಾಜಧಾನಿ ಕನ್ನಡದಲ್ಲಿ ಫ್ರೈಡೇ ಅಂತ ಕರೀತಾರೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಾಚಾರಗಳನ್ನ ತಿಳಿಸ್ಬೇಕು, ಗ್ರಾಚಾರಗಳನ್ನ ಬಿಡಿಸ್ಬೇಕು. ಮುರಳಿ ಬೇಗ ಗ್ರಾಚಾರಗಳು ಹೇಳ್ರಿ, ನಾವೆಲ್ಲ ಕಾಯ್ತಾ ಇದ್ದೀವಿ. ವರ್ಷದ 2ನೇ ದಿನ ಶುಕ್ರವಾರ, ಬೇಗ ಹೇಳಿಪ್ಪ ಅಂತ ಇದ್ದೀರಾ. ನಿಮ್ಮ ಗ್ರಾಚಾರನ ಖಂಡಿತವಾಗ್ಲೂ ನಾನು ತಿಳಿಸ್ತಾ ಇದ್ದೀನಿ. ಗ್ರಾಚಾರ ನಿಮ್ಮದು, ವಿಚಾರ ಮಾತ್ರ ನಮ್ಮದು. ಓಕೆ, 12 ರಾಶಿಗಳ ಗ್ರಾಚಾರಗಳನ್ನ ಬಿಡಿಸ್ಬೇಕು. ಮೊದಲನೇದು ಗ್ರಾಚಾರ ಬಿಡಿಸೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಮೇಷ ರಾಶಿಯವರೆಲ್ಲ ಕಾಯ್ತಾ ಇದ್ದಾರೆ. ಮುರಳಿಯವರೇ, ಬೇಗ ಗ್ರಾಚಾರಗಳು ಬಿಡಿಸ್ರಿ, ಫಸ್ಟ್ ನಂದೇ ರೀ ಅಂತ ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿ ಕಾಯ್ತಾ ಇದ್ದಾರೆ ಕೂಡ. ಮೇಷರಾಶಿಯವ್ರಿಗೆ ಇವತ್ತು ನೀವು ಅಂದುಕೊಂಡ ಕೆಲಸಗಳು ನಿಮ್ಮ ಇಚ್ಛೆಯಂತೆ ನಡೆಯುತ್ತೆ. ದಟ್ ಇಸ್ ಗುಡ್. ಓಕೆ, ಯಾಕಂದರೆ ಅದೇ ಬೇಕಾಗಿದ್ದು. ನಾವು ಅಂದ್ಕೊಂಡಿದ್ದಾಗಬೇಕು, ಅಂದ್ಕೊಳ್ದಿದ್ದು ಆಗಲೇಬಾರ್ದು. ಓಕೆ, ನೀವು ಅಂದ್ಕೊಂಡಿದ್ದ ಕೆಲಸಗಳು ನಿಮ್ಮ ಇಚ್ಛೆಯಂತೆ ನಡೆಯುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಉತ್ಸಾಹ ಹೆಚ್ಚಾಗಿ ಎಲ್ಲರೂ ನಿಮ್ಮನ್ನು ವೆರಿ ಗುಡ್ ಅಂತಾರೆ. ಇವತ್ತು ನೀವೇನು ಮಾಡ್ತೀರಲ್ಲ ಸಕ್ಸಸ್ ಆಗ್ತಾಯಿದೆ. ನಿಮ್ಮ ಬಂಧುಗಳ ಮದುವೆಗೆ ಅಂದರೆ ನಿಮ್ಮ ಯಾವುದೋ ನೆಂಟರದ ಮದುವೆಗೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಯಿದ್ದೀರಾ ನೀವು. ನಿಮ್ಮನ್ನು ನೀವೇ ಪರ್ಸನಲಾಗಿ ನಮ್ಮ ಇವ್ರ ಮದುವೆ ಅಲ್ವೇನಪ್ಪ, ನಮ್ಮ ನೆಂಟದ್ರಿ ಮದುವೆ ನಾ ಬಿಡೋಕ್ಕಾಗುತ್ತೆ ಅಂತ ಸ್ವಲ್ಪ ಕೆಲಸನೂ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಓಕೆ, ಆ ಕೆಲಸ ಮಾಡಿದ ಖುಷಿಯಲ್ಲಿ 2 ತಾಂಬೂಲ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇದೆ. ನೋ ಪ್ರಾಬ್ಲಮ್, ಎಲ್ಲರೂ ಇವತ್ತು ವೆರಿ ಗುಡ್ ಅಂತಾರೆ. ನಿಮ್ಮನ್ನ ನೀವು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸರ್. ಮೇಷರಾಶಿಯವರಿಗೆಲ್ಲ ತುಂಬ ಸಖತ್ತಾಗಿದೆ. ಶುರು ಮಾಡಿ ಫ್ರೈಡೇ ಬೆಳಗ್ಗೆನೆ ಬ್ಯಾಟಿಂಗು. ಓಕೆ, ಮೇಷರಾಶಿಯ ನಂತರ ವೃಷಭ ರಾಶಿ. ಗೂಳಿಯಾಗೆ ನುಗ್ಗೋದು ಬೇಡ, ನಿಧಾನವೇ ಪ್ರಧಾನ. ಇವತ್ತು ಯಾವುದೇ ಕೆಲಸ ಮಾಡಿದ್ರು 2 ಸರಿ ಯೋಚನೆ ಮಾಡಿ ಕೆಲಸ ಮಾಡಿ. ನೀವು ಅಂದ್ಕೊಂಡಿದ್ದೆ ಒಂದು, ಆಗದೆ ಇನ್ನೊಂದು. ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಕಲಾವಿದರಿಗೆ ಒಳ್ಳೆ ದಿನ. ಸ್ವಲ್ಪ ಇವತ್ತು ಗೂಳಿ ಥರ ನುಗ್ಗಕ್ಕೆ ಹೋಗಬೇಡಿ. ಅಷ್ಟೊಂದು ಫೋರ್ಸಾಗಿ ಕೆಲಸ ಮಾಡಿದ್ರೆ ಇವತ್ತು ಆಗಂಗೆ ಕಾಣಲ್ಲ. ಯಾಕಂದರೆ ನೀವು ಅಂದ್ಕೊಂಡಿದ್ದೊಂದು ಆಗೋದೊಂದು ಆಗ್ಬಿಡುತ್ತೆ. ನೋ ಟೆನ್ಷನ್ನೇ ತೊಗೋಬೇಡಿ. ಆದ್ದರಿಂದ ನಿಧಾನಕ್ಕೆ ಕೆಲಸ ಮಾಡಿ. ಕಲಾವಿದರಿಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವತ್ತು. ವೃಷಭ ರಾಶಿ ನಂತರ ಮಿಥುನ ರಾಶಿ. ಹಣಕಾಸು ವಿಚಾರದಲ್ಲಿ ಒಳ್ಳೆಯ ನಿರ್ಧಾರ ತಗೊಳ್ತೀರಾ. ರಾಹುವಿನ ಪ್ರಭಾವದಿಂದ ಮನಸ್ಸಿಗೆ ಅಶಾಂತಿ ಏರ್ಪಡುತ್ತೆ. ತಲೆ ಕೆಡ್ಸ್ಕೋಬೇಡಿ. ಯಾರು ರಾಹು ಬಂದರೆ ನಿಮಗೇನಾಗುತ್ತೆ? ಡೋಂಟ್ ವರಿ, ತಲೆ ಮಾತ್ರ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡಿ. ಆದರೆ ಒಂದೇ ಒಂದು ಸ್ಮಾಲ್ ಚೇಂಜ್ ಇವತ್ತು. ವಿಘ್ನೇಶ್ವರನ ದೇವಸ್ಥಾನ, ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸೆಲ್ಯೂಟ್ ಹಾಕ್ಕೊಂಡೋಗಿ ನೀವು ಮಾಡೋ ಅಂಥ ಕೆಲಸ ಎಲ್ಲ ಚೆನ್ನಾಗಾಗುತ್ತೆ ಮಿಥುನ ರಾಶಿಯವ್ರಿಗೆ. ಮಿಥುನ ರಾಶಿಯ ನಂತರ ಕರ್ಕಾಟಕ ರಾಶಿ. ನೀವು ಹಿಂದೆ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರಿಂದ ಅದರ ಫಲ ಇವತ್ತು ಸಿಗುತ್ತೆ. ನಿನ್ನೆ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ನೀವು, ಅದರ ಫಲ ಇವತ್ತು ಸಿಗ್ತಾ ಇದೆ. ಆದರೂ ಸ್ವಲ್ಪ ಇವತ್ತೇನೋ ದುಡ್ಡು ಕಾಸು ಇರಲ್ಲಪ್ಪ ಕೈನಲ್ಲಿ. ಸ್ವಲ್ಪ ದುಡ್ಡನ್ನು ಜೋಪಾನವಾಗಿ ಮಾಡಿ. ಸಿಮೆಂಟು ಮತ್ತು ಕಬ್ಬಿಣದ ವ್ಯಾಪಾರಿಗಳಿಗೆ ನಷ್ಟ ಸಂಭವ. ಏನೋ ಸ್ವಲ್ಪ ಹಂಗೆ ಅನಿಸ್ತಾ ಇದೆ. ಸ್ವಲ್ಪ ಬಿಸ್ನೆಸ್ಸಲ್ಲಿ ನೋಡ್ಕೊಳ್ಳಿ. ಯಾಕಂದರೆ ನೀವು ತಂದಿರೋ ರೇಟ್ ಒಂದಿರುತ್ತೆ, ಮಾರೋ ರೇಟು ಕಡಿಮೆ ಬಿದ್ದೋಗುತ್ತೆ. ಸ್ವಲ್ಪ ಲಾಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಆದ್ದರಿಂದ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ. ನೀವು ನಿನ್ನೆ ಮಾಡಿದ ಕೆಲಸಕ್ಕೆಲ್ಲ ಇವತ್ತು ಫಲ ಸಿಗುತ್ತೆ. ಆಲ್ ದಿ ಬೆಸ್ಟ್. ಓಕೆ, ಕರ್ಕಾಟಕ ರಾಶಿಯ ನಂತರ ಸಿಂಹ ರಾಶಿ. ನಮ್ಮ ರಾಶಿ ಏನಾಗಿದೆ ನೋಡೋಣ. ಇವತ್ತು ನೀವು ಸ್ವೀಕರಿಸುವ ಆಹಾರ ಮಿತವಾಗಿರಲಿ. ಅದು ಬೇಕಿತ್ತ ಬೆಳಗ್ಗೆನೇ. ಓಕೆ, ನಿಮ್ಮ ಜೀರ್ಣಶಕ್ತಿ ಏರುಪೇರಾಗಿ ಹೊಟ್ಟೆ ಕೈ ಕೊಡುವ ಸಾಧ್ಯತೆ ಇದೆ. ಅದು ಬೇಕಿತ್ತ ಬೆಳಗ್ಗೆನೇ. ಆರೋಗ್ಯದ ಕಡೆ ಗಮನ ಕೊಡಿ. ವ್ಯಾಪಾರಿಗಳಿಗೆ ಲಾಭ ಮತ್ತು ನಷ್ಟ ಸಮ ಪ್ರಮಾಣದಲ್ಲಿ ಬರುತ್ತೆ. ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಸಿಂಹರಾಶಿಯವರಿಗೆಲ್ಲ ಚೆನ್ನಾಗಿದೆ. ಆದರೆ ಊಟದ ಬಗ್ಗೆ ಸ್ವಲ್ಪ ನಿಗಾ ಕೊಡಿ. ಊಟ ಜಾಸ್ತಿ ಮಾಡಿ, ಹೊಟ್ಟೆ ಕೆಡಿಸ್ಕೋಬೇಡಿ. ಎಷ್ಟು ಬೇಕೋ ಅಷ್ಟೇ ಆಹಾರ ತಗೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಸಿಂಹರಾಶಿಯವರು. ಸಿಂಹರಾಶಿಯ ನಂತರ ಕನ್ಯಾ ರಾಶಿ. ಸ್ವಯಂ ಪ್ರಶಂಸೆ ಮಾಡಿಕೊಳ್ಳಬೇಡಿ. ನಾವೆಂಥ ಗ್ರೇಟು ಅಂತ ಎಲ್ಲ ಹತ್ರ ಹೇಳ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಿಮ್ಮ ಕೊಲೀಗ್ಸ್ ಜೊತೆ ಎಲ್ಲ ನಾನು ಮಾಡಿದ್ದೆ ಕರೆಕ್ಟ್ ಅಲ್ವಾ ಅಂತ ಎಲ್ಲ ಹತ್ರ ಹೇಳ್ಕೊಂಡು ಬರಬೇಡಿ.
ಆಮೇಲೆ ಜಾಸ್ತಿ ವಾದ ಮಾಡೋಕ್ಕೆ ಹೋಗಬೇಡಿ ಕನ್ಯಾ ರಾಶಿಯವ್ರಿಗೆ. ಅದು ನಿಮ್ಮ ಏಳಿಗೆಗೆ ಮುಳ್ಳಾಗುತ್ತೆ. ಏನೋ ಮಗ ತಲೆಯೆಲ್ಲ ಮೆರಿತಾರಲ್ಲ ಅಂಥೇಳಿ ಸ್ವಲ್ಪ ನಿಮ್ಮ ಏಳಿಗೆನೇ ಸ್ವಲ್ಪ ನಿಂತೋಗುತ್ತೆ. ಆಮೇಲೆ ಮದುವೆ ಆಗಿಲ್ಲ ಅಂತ ಕಾಯ್ತಾ ಇರೋರಿಗೆ ಶುಭ ಸುದ್ದಿ ಬರುತ್ತೆ. ಯಾವುದೋ ಹೆಣ್ಣು ಗಂಡು ನೋಡ್ಕೊಂಡಿರ್ತೀರ, ಇವತ್ತು ಒಳ್ಳೆ ಒಂದು ನ್ಯೂಸ್ ಬರುತ್ತೆ, ಏನು ಸಾರ್ ಒಪ್ಕೊಂಡ್ಬಿಟ್ಟಿದ್ದೀವಿ ರೆಡಿನಾ ಅಂತ ರೆಡಿ ಮಾಡ್ಕೊಳ್ಳೋವಂಥ ವ್ಯವಸ್ಥೆ ಜಾಸ್ತಿ ಇದೆ ಕನ್ಯಾ ರಾಶಿಯವ್ರಿಗೆ. ಡೋಂಟ್ ವರಿ. ಆದರೆ ಇವತ್ತು ಯಾರ ಹತ್ರನೂ ವಾದ ಮಾಡೋಕ್ಕೆ ಹೋಗಬೇಡಿ. ಕನ್ಯಾ ರಾಶಿ ನಂತರ ತುಲಾರಾಶಿ. ಕೆಲಸದ ಹುಡುಕಾಟದಲ್ಲಿ ಇವತ್ತು ನೀವು ಫುಲ್ಲು ಬ್ಯುಸಿ. ಯಾವುದೇ ವಿವಾದಕ್ಕೆ ಸಿಕ್ಕಿ ಹಾಕ್ಕೊಳ್ಬೇಡಿ. ವಿದ್ಯಾರ್ಥಿಗಳು ಓದಿನಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿತೀರಾ. ಪೊಲೀಸ್ ಇಲಾಖೆಯವರಿಗೆ ಒಳ್ಳೆ ಗೌರವ ಸ್ಥಾನಮಾನ ಸಿಗುತ್ತೆ. ವೆರಿ ಗುಡ್. ತುಲಾರಾಶಿಯವ್ರಿಗೆ ಚೆನ್ನಾಗಿದೆ ಇವತ್ತು. ಆದರೆ ಯಾರ ಹತ್ರನೂ ವಿವಾದಕ್ಕೆ ಸಿಗಾಕೊಳ್ಳೋಕೆ ಹೋಗ್ಬೇಡಿ. ಏನೇನೋ ಮಾಡಿ ಕಾಂಟ್ರವರ್ಸಿ ವರ್ಡ್ಗಳನ್ನು ಹೇಳೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ ಇವತ್ತು. ಹುಡುಗರುಗಳು ಮಕ್ಕಳುಗಳು ಯಾರ್ಯಾರಿದ್ದಾರೋ ತುಲಾರಾಶಿಯವ್ರಿಗೆ ಒಳ್ಳೆ ಮಾರ್ಕ್ಸ್ ಕೂಡ ಸಿಗುತ್ತೆ. ಪೊಲೀಸ್ ಇಲಾಖೆಯವ್ರಿಗೆ ಒಳ್ಳೆ ಗೌರವ ಸಿಗುತ್ತೆ. ವೆರಿ ಗುಡ್, ಥ್ಯಾಂಕ್ ಯು ಸರ್. ತುಲಾರಾಶಿ ನಂತರ ವೃಶ್ಚಿಕ ರಾಶಿ. ಮನೆಯಲ್ಲಿ ಅಶಾಂತಿ ವಾತಾವರಣ ಏರ್ಪಡುವ ಸಂಭವ ಇದೆ. ಶಾಂತಿನ ಆ ಕಡೆ ಕಳಿಸ್ಬಿಟ್ಟಿದ್ದೀರಾ, ಕಳಿಸ್ಬೇಡಿ. ಶಾಂತಿನ ಇಟ್ಕೊಂಡಿರಿ, ಅಶಾಂತಿನ ಒಳಗೆ ಕಳಿಸಿ. ಆದರೂ ಇವತ್ತು ಸ್ವಲ್ಪ ಅಶಾಂತಿ ಇರುತ್ತೆ. ಮೊದಲ ವರ್ಷದ ವೀಕೆಂಡ್ ಹತ್ರ ಬರ್ತಾ ಇದೆ. ಇನ್ನೇನು ನಾಳೆ ನಾಡ್ದು ಶನಿವಾರ ಭಾನುವಾರ ಬಂದೇ ಬಿಡುತ್ತೆ. ಅಮ್ಮವ್ರ ಹತ್ರ ಸಮಾಧಾನ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಯಾಕ್ರಿ ವೈಫ್ ಹತ್ರ ಗಲಾಟೆ ಮಾಡ್ಕೊಳ್ತೀರಾ? ಮಾಡ್ಕೋಬೇಡ್ರಿ, ಡೋಂಟ್ ವರಿ. ವ್ಯಾಪಾರಿಗಳಿಗೆ ಕೆಲಸ ಹೆಚ್ಚಾಗುತ್ತೆ. ಹಾಗೆ ಆರ್ಥಿಕ ಸುಧಾರಣೆ ಕೂಡ ಕಾಣುತ್ತೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯ ನಂತರ ಧನುಸ್ಸು ರಾಶಿ. ನಿಮ್ಮ ಸಂಗಾತಿ ಇವತ್ತು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಇದಕ್ಕಿಂತ ಸಂತೋಷ ಏನಿದೆ? ಮಲ್ಲಿರೋರು ಸಾಥ್ ಕೊಟ್ಟರೆ ಅದಕ್ಕಿಂತ ಖುಷಿ ಇನ್ನೇನಪ್ಪ ಇದೆ? ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀರ. ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ. ಮತ್ತು ಬಿಸ್ನೆಸ್ ಅವ್ರಿಗೆ ಒಳ್ಳೆಯ ದಿನ ಇವತ್ತು. ವ್ಯಾಪಾರಿಗಳು ಉನ್ನತ ಮಟ್ಟಕ್ಕೆ ಏರ್ತಾರೆ ಇವತ್ತು. ಎಲ್ಲವೂ ಶುಭವಾಗುತ್ತೆ ಧನುಸು ರಾಶಿಯವರಿಗೆ. ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ ಅಂದಾಗ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ನಮ್ಮಲ್ಲಿ ನಿರುದ್ಯೋಗಿಗಳೇ ಇಲ್ಲ, ಕೆಲಸ ಮಾಡಿರುವಂಥ ಮೈಗಳಿದ್ದಾರೆ ಅಷ್ಟೇ. ಕೆಲಸ ಸಿಗುತ್ತೆ. ದಯವಿಟ್ಟು ಕೆಲಸ ಮಾಡಿ, ಹಣ ಬರುತ್ತೆ. ಹಣಕ್ಕೋಸ್ಕರ ಕೆಲಸ ಮಾಡಿಬಿಡಿ, ಹಣನೂ ಬರಲ್ಲ, ಕೆಲಸನೂ ಬರಲ್ಲ. ದಯವಿಟ್ಟು ಮಲ್ಲೇ ಕುತ್ಕೊಂಡಿರಬೇಡಿ, ಕಾಡಿಬೇಡಿ, ಸುತ್ತಬೇಡಿ. ಕೆಲಸ ಇಲ್ಲ ಅಂತ ಡಿಕಾವ್ ಮಾಡ್ಕೊಂಡು ಓಡಾಡ್ತಾ ಇರಬೇಡಿ. ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ ಅಂದರೆ ಕೆಲಸ ಸಿಗುತ್ತೆ. ಧನುಸು ರಾಶಿಯ ನಂತರ ಮಕರ ರಾಶಿ. ನೀವು ಎಷ್ಟೇ ಕೆಲಸ ಮಾಡಿದ್ರೂ ಅಷ್ಟೇ ಲಾಭ. ಕರ್ತವ್ಯ ನಿಷ್ಠೆಗೆ ಮೊದಲು ಆದ್ಯತೆ ಕೊಡಿ. ಕೆಲಸ ಇರಲಿ, ಆದರೆ ಆಲಸ್ಯ ಮಾಡಬೇಡಿ. ರಾಜಕೀಯ ವ್ಯಕ್ತಿಗಳು ಯಾವುದೇ ವಿವಾದಕ್ಕೆ ಸಿಲುಕದಂತೆ ಎಚ್ಚರಿಕೆಯಿಂದಿರಿ. ಮಕರ ರಾಶಿಯಲ್ಲಿ ಯಾರಾದರೂ ರಾಜಕೀಯ ವ್ಯಕ್ತಿಗಳಿದ್ದರೆ ದಯವಿಟ್ಟು ಯಾವುದೇ ರೀತಿಯ ವಿವಾದಕ್ಕೆ ಸಿಗಾಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ. ಸಿಗಾಕೊಳ್ಳೋಕ್ಕೆ ಹೋಗಬೇಡಿ. ಇವತ್ತು ಸ್ವಲ್ಪ ಹುಷಾರಾಗಿರಿ ರಾಜಕೀಯ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದೀನಿ. ಇದಾದ ನಂತರ ಕುಂಭರಾಶಿ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ನೀವೇ ಪರಿಹರಿಸ್ಕೊಳ್ಳಿ. ಯಾರಿಗೂ ನಿಮ್ಮ ಕಷ್ಟ ಹೇಳ್ಕೋಬೇಡಿ, ಅದರಿಂದ ನಿಮಗೆ ತೊಂದರೆ ಆಗುತ್ತೆ. ಹೆಚ್ಚು ಯೋಚನೆ ಮಾಡಬೇಡಿ. ನಿಮ್ಮ ಸಮಸ್ಯೆಗಳು ತಂತಾನೇ ಸರಿ ಹೋಗುತ್ತೆ. ಪಕ್ಕದಲ್ಲೆಲ್ಲಾದರೂ ಶಿವನ ದೇವಸ್ಥಾನ ಇದ್ದರೆ ಹೋಗಿ ಒಂದು ಸರಿ ಲಿಂಗ ದರ್ಶನ ಮಾಡ್ಕೊಂಬನ್ನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ದಿನ ಅಂತ ಹೇಳಿದ್ರೆ ಸಮಸ್ಯೆ ಎಲ್ಲರಿಗೂ ಇರುತ್ತೆ. ಆದರೆ ನನ್ನ ಸಮಸ್ಯೆ ಇದೆ ಅಂತ ಎಲ್ಲ ಹೇಳ್ಕೊಂಬರ್ಬೇಡಿ, ಅದು ಜಾಸ್ತಿನೇ ಆಗ್ತಾ ಹೋಗುತ್ತೆ. ದಯವಿಟ್ಟು ಸುಮ್ಮನಿದ್ಬಿಡಿ, ಅದು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ. ಶಿವನ ದೇವಸ್ಥಾನ ಎಲ್ಲಾದರೂ ಇರುತ್ತೆ, ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬನ್ನಿ, ಎಲ್ಲ ಸಖತ್ತಾಗುತ್ತೆ ಕುಂಭ ರಾಶಿಯವರಿಗೆ. ಕುಂಭರಾಶಿಯ ನಂತರ ನಮ್ಮ ರಾಶಿಗಳಲ್ಲಿ ಕಡೆಯ ರಾಶಿ ಮೀನ ರಾಶಿ. ಮೀನರಾಶಿಯವ್ರಿಗೆ ಏನಾಗಿದೆ ಅಂದರೆ, ತುಂಬ ನಿರೀಕ್ಷೆಯಿಂದ ಇರುವ ನಿಮಗೆ ಇಂದು ನಿರಾಸೆ ಕಾದಿದೆ. ಇವತ್ತೇನೋ ಆಗ್ಬಿಡುತ್ತೆ ಅಂತ ಕಾಯ್ತಾ ಇರ್ತೀರಾ, ಆದರೆ ಅದು ಆಗಲ್ಲ. ಯಶಸ್ಸು ಇವತ್ತು ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಬಂದಿಲ್ಲ ಅಂದರೆ ಏನಂತೆ, ನಾಳೆ ಬಂದೇ ಬರುತ್ತೆ. ಏನಕ್ಕೋ ಕಾಯ್ತಾ ಇದ್ದೀರಾ, ಇವತ್ತು ಆ ಕೆಲಸ ಬರಲ್ಲ. ಡೋಂಟ್ ವರಿ, ನಾಳೆ ಗ್ಯಾರಂಟಿ ಬರುತ್ತೆ. ಯಾಕೆ ವರಿ ಮಾಡ್ತೀರಾ? ಕತ್ತಲಾದ ಮೇಲೆ ಬೆಳಕು ಬರಲೇಬೇಕಲ್ವ ಮುರಳಿಯವರೇ, ಯಾಕೆ ವರಿ ಮಾಡ್ತೀರಾ? ಅದು ಪ್ರಕೃತಿ ನಿಯಮ. ಇವತ್ತು ಕತ್ಲಿದೆ, ಪೂರ್ತಿ ಕತ್ಲೇ ಇರಲ್ಲ, ಕತ್ಲು ಹೋಗಬೇಕು, ಬೆಳಕು ಬಂದೇ ಬರಬೇಕು. ಮೀನರಾಶಿಯವರಿಗೆಲ್ಲ ಒಳ್ಳೇದಾಗಲೇಬೇಕು. ತಾಳ್ಮೆಯಿಂದ ಕೆಲಸ ಮಾಡಿ. ಶುಭ ದಿನ ನಿಮ್ಮನ್ನು ಹುಡ್ಕೊಂಡು ಬರೋಕ್ಕೆ ಕಾಯ್ತಾ ಇದೆ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ ಅಂತ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಜೊತೆ ಮಾತಾಡೋಕ್ಕೊಬ್ರು ಬಂದಿದ್ದಾರೆ. ಹಲೋ ಸರ್, ಮುರಳಿ ಸರ್. ಅಮ್ಮ ನಮಸ್ಕಾರಮ್ಮ. ಹೊಸ ವರ್ಷದ ಶುಭಾಶಯಗಳು ಸರ್. ನಿಮಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಹೆಸರೇನು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಮ್ಮ? ಸರ್, ಬಸವೇಶ್ವರನಗರದಿಂದ. ನನ್ನ ಹೆಸರು ಧನಲಕ್ಷ್ಮಿ ಅಂತ. ಧನಲಕ್ಷ್ಮಿ ಅವರೇ ನಮಸ್ಕಾರ. ಏನು ಮಾಡ್ಕೊಂಡಿದ್ದೀರಾ ಧನಲಕ್ಷ್ಮಿ ಅವರೇ? ಸರ್, ನಾನು ಮನೇಲೇ ಇದ್ದೀನಿ ಸರ್. ಓಕೆ, ನಮ್ಮ ಕಾರ್ಯಕ್ರಮ ನೋಡ್ತೀರಾ ಧನಲಕ್ಷ್ಮಿ ಅವರೇ? ಹೌದು ಸರ್, ಒಗ್ಗರಣೆ ಡಬ್ಬಿ, ಸುವರ್ಣವಾಹಿನಿ ತುಂಬಾ ನೋಡ್ತೇನೆ. ಹೌದಾ? ಇವೆಲ್ಲ ಬೆಳಗ್ಗೆನೆ ಬೇಕಿತ್ತಾ ನಿಮಗೆ? ಓಕೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರಾ. ನಮ್ಮ ಚಾನಲಲ್ಲಿ ಹೊಸ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ, ದಯವಿಟ್ಟು ನೋಡಿ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾದ ವ್ಯಕ್ತಿಗಳು ಬರ್ತಾ ಇದ್ದಾರೆ, ತಿಳ್ಕೊಳ್ಳಿ. ಆಮೇಲೆ ನೀವು ಬಸವೇಶ್ವರನಗರದಲ್ಲಿ ಇರೋದಲ್ವಾ? ಹೌದು ಸರ್. ನಿಮ್ಗೊಂದು ಪ್ರೈಸ್ ಕೊಡ್ತಾ ಇದ್ದೀವಿ, ಬೇಗನೆ ಬಂದು ಪ್ರೈಸ್ ತಗೊಂಡೋಗಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಸುವರ್ಣವಾಹಿನಿಯಿಂದ ನಿಮ್ಮ ಸುವರ್ಣವಾಹಿನಿ ಎಲ್ರಿಗೂ ಶುಭಾಶಯಗಳು. ಎಲ್ರಿಗೂ ಹೇಳಿದ್ದೀನಿ ಮೇಡಮ್, ಎಲ್ರಿಗೂ ಹೇಳಿದ್ದೀನಿ, ಕೇಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು ಕರೆ ಮಾಡಿದ್ದಾರೆ. ಬಸವೇಶ್ವರದಿಂದ ಫೋನ್ ಮಾಡಿದ್ದಾರೆ, ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅವ್ರಿಗೆ ಕಣ್ವಾ ಮಾಲ್ಟ್ ಅವರ ಆಕರ್ಷಕ ಬಹುಮಾನ ಕಾಯ್ತದೆ, ಗಿಫ್ಟ್ ವೌಚರ್ ಕಾಯ್ತದೆ. ಬೇಗನೆ ಬಂದು ಗಿಫ್ಟ್ ವೌಚರ್ನ ತಗೊಂಡೋಗ್ಬೋದು. ಕಣ್ವಾ ಮಾಲ್ಟ್ ಅವರು ಒಂದು ಒಳ್ಳೆ ಗಿಫ್ಟ್ ವೌಚರ್ ಕೊಡ್ತಾ ಇದ್ದಾರೆ. ಮನೆಯಿಂದ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲ ರೀತಿಯ ಬಟ್ಟೆಗಳು ಸಿಗುತ್ತೆ. ಮುಳ್ಳಿಯವರೇ, ಕಣ್ವಾ ಮಾಲ್ಟಿಗೆ ಬರಲಿ, ಶರ್ಟ್ಗಳನ್ನ ತಗೊಳ್ಳಿ, ಏನು ಬಟ್ಟೆ ಬೇಕಾದ್ರೆ ಸಿಗುತ್ತೆ. ಆ ಗಿಫ್ಟ್ ವೌಚರ್ನ ತೊಗೊಂಡೋಗಿ ಅಲ್ಲಿ ತೊಗೋಬೋದು ಅಂತ ತಿಳಿಸ್ತಾ ಇದ್ದೀನಿ. ಜೊತೆಗೆ ಬ್ರೇಕ್ ತಗೋಬೇಕು. ಅದಕ್ಕಿಂತ ಮೊದಲು ಯಾರು ಬರ್ತಾ ಇದ್ದಾರೆ ರೀ ಮುಳ್ಳಿ? ಇವತ್ತು ವಿಶೇಷವಾದಂಥ ಒಂದು ವ್ಯಕ್ತಿತ್ವದ ವ್ಯಕ್ತಿ ಬರ್ತಾ ಇದ್ದಾರೆ. ಅನಿಲ್ ಶ್ರೀವತ್ಸ ಅಂತ ಅವ್ರ ಹೆಸರು. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಂದು ಮಾತಾಡ್ತಾರೆ ರೀ, ಮಾತಾಡ್ರಿ, ಅಂಥವ್ರ ಜೊತೆ ಮಾತಾಡ್ರಿ. ಬೆಳಗ್ಗೆ ಅಂಥವ್ರ ಪರಿಚಯ ಮಾಡ್ಕೊಳ್ರಿ, ತುಂಬ ಒಳ್ಳೆಯದಾಗುತ್ತೆ. ಅವ್ರು ನಮ್ಮ ಕಾರ್ಯಕ್ರಮ ಕರೆಸಿದ್ದೀವಿ, ಅವ್ರನ್ನ ಕರ್ಕೊಂಬರ್ತೀವಿ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಕಣದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಲ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜೀವನದಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಮೇಲೆ ಬಂದಿರೋವಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಇದ್ದರೆ ನಿಮ್ಮ ಲೈಫ್ ಕೂಡ ತುಂಬ ಬೆಟರ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎತ್ತರಕ್ಕೆ ಹೋದಾಗಲೆಲ್ಲ ಚಹಾದ ಸ್ವಾದ ಉತ್ತಮವಾಗಿರ್ತದೆ, ಅದೇ ಕಣ್ಣಂದೇವನ್ ಟೀ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅನಿಲ್ ಶ್ರೀವತ್ಸ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮುರಳಿ, ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್ ಟು ನಮ್ಮ ಮಾರ್ನಿಂಗ್ ವಿತ್ ಮುರಳಿ ಶೋ ಸರ್. ಥ್ಯಾಂಕ್ ಯು. ಇಲ್ಲಿ ಕೂತ್ಕೊಳ್ಳೋಕ್ಕೆ ನನಗೆ ಎಷ್ಟು ಪ್ರೌಡ್ ಗೊತ್ತಾ? ಯಾಕೆ ಸರ್? ಈಗ ನಿನ್ನ ಕತೆ ನಾನು ಹೇಳೋಕೆ ಶುರು ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ನಾನು ಎಷ್ಟು ಪ್ರೌಡ್ ಆಗಿದ್ದೀನಿ. ಇಲ್ಲ ಸರ್, ನನ್ನ ಕತೆ ಹೇಳಲ್ಲ ಬೇಡವಾ? ಇಲ್ಲ ಸರ್, ನನ್ನ ಕತೆ ಕೇಳೋದಕ್ಕಿಂತ ನಿಮ್ಮ ಕತೆ ಕೇಳೋಕ್ಕೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ ಸರ್. ಏನು ಕತೆ ಅಪ್ಪ? ಏನು ಸರ್, ಹೇಳಿದ್ನಲ್ಲ, ಎತ್ತರಕ್ಕೆ ಹೋದಾಗಲೆಲ್ಲ ಚಹಾದ ಸ್ವಾದ ಉತ್ತಮವಾಗಿರ್ತದೆ ಅಂತ. ಆ ಥರ ಒಳ್ಳೆಯವ್ರ ಜೊತೆ ಸೇರಿದಾಗ ನಮ್ಮ ಲೈಫು ಬೆಟರ್ ಆಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಅನಿಲ್ ಶ್ರೀವತ್ಸ ಅವರ ಪರಿಚಯ ನಿಮಗೆ ಮಾಡಿಕೊಡ್ತೀನಿ. ಅನಿಲ್ ಶ್ರೀವತ್ಸ ಅವರು ಮೊದಲು ಎಲ್ಲಿಂದ ಶುರು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಫಸ್ಟು ಇವತ್ತು ನಾವೇನು ಟಿ ವಿ ಎಲ್ಲ ನೋಡ್ತಾ ಇದ್ದೀವಿ, ಟಿ ವಿ ಚಾನಲ್ ಬರೋದಕ್ಕಿಂತ ಮೊದಲು ರೇಡಿಯೋ ಚಾನಲ್ನಲ್ಲಿ, ಅದು ಇಂಡಿಯಾದಲ್ಲ ಅಮೇರಿಕಾದಲ್ಲಿ ಅನಿಲ್ ಕಿ ಆವಾಜ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಜನಪ್ರಿಯವಾದಂಥ ಶೋ ಅದು. ಅಮೇರಿಕಾದಲ್ಲಿ ಯಾರು ಕೇಳಿದ್ರು ಕೂಡ ಅನಿಲ್ ಕಿ ಆವಾಜ್ ಪ್ರೋಗ್ರಾಮ್ ನೋಡಿದ್ದೀರಾ ಅಂದರೆ ಅದ್ರ ಜೊತೆ ಟೀ ಶರ್ಟು, ಕಪ್ಸು ಎಲ್ಲ ವಿಪರೀತ ಇತ್ತು. ಓಕೆ, ಅಲ್ಲಿಂದ ಶುರು ಮಾಡ್ತಾ ಇದೀವಿ. ಅನಿಲ್ ಕಿ ಆವಾಜಿಂದ ಅನಿಲ್ ಅವರ ಆವಾಜ್ನ ಶುರು ಮಾಡ್ತಾ ಇದೀವಿ ಸರ್. ಅದಕ್ಕಿಂತ ಮೊದಲು ಫಸ್ಟು ಮೂಲತಃ ಪತ್ರಕರ್ತರ ಕುಟುಂಬದಲ್ಲಿ ಹುಟ್ಟಂಥವ್ರು. ತಾಯಿ ಛಾಯಾ ಶ್ರೀವತ್ಸ. ಆಮೇಲೆ ಜೊತೆಗೆ ಆ ಛಾಯಾ ಶ್ರೀವತ್ಸ ಅವರು ಅದ್ಭುತವಾದಂಥ ಒಂದು ಪತ್ರಕರ್ತೆ ಕೂಡ. ಆ ಪತ್ರಕರ್ತೆಯ ಕುಟುಂಬದಲ್ಲಿ ಶ್ರೀವತ್ಸ ಅವರ ಕುಟುಂಬದಲ್ಲಿ ಹುಟ್ಟಂಥ ನಮ್ಮ ಅನಿಲ್ ಶ್ರೀವತ್ಸ ಅವರು ಮೈಸೂರಿನ ಯೂನಿವರ್ಸಿಟಿಲಿ ಓದಿ ಬೆಂಗಳೂರಲ್ಲೇ ಇದ್ದರು. ಏನೇನು ಮಾಡಿದ್ರು ಅಂತ ಪರಿಚಯ ಮಾಡ್ಕೊಳ್ತೀನಿ ಸರ್. ಕೆರಿಯರ್ಲಿಂದ ಶುರು ಮಾಡಿದ್ವಿ ಸರ್. ನನ್ನ ಕೆರಿಯರ್? ಎಸ್, ನನ್ನ ಕೆರಿಯರಾ ಕಾಲೇಜ್ ಮುಗಿಸ್ತಂಕ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ, ನಮ್ಮ ಕನ್ನಡ ಸ್ವಲ್ಪ ಹಂಗಂಗೆ ಇದೆ. ಪರವಾಗಿಲ್ಲ ಸರ್, ಇಷ್ಟು ಕನ್ನಡ ಮಾತಾಡಿದ್ರೆ ರಾಜ್ಯಭಾರ ಮಾಡ್ಬೋದು ಸರ್. ಹೇಳಿ ಸರ್. ಸೊ ಕಾಲೇಜ್ ಮುಗಿಸಿದ ತಕ್ಷಣ ನಾನು ಒಂದು ಮ್ಯಾಗ್ಝಿನ್ ಇತ್ತು. ಓಕೆ, ಬ್ಲಾಸಮ್ ಸಿಟಿ. ಎಸ್ ಸರ್. 1989. ಈಗ ಅಲ್ಲಿ ನನ್ನ ವಯಸ್ಸು ಗೊತ್ತಾಗಬೇಕು. ನಾನು 21 years ಆಗಿದ್ದೆ ಆ ಟೈಮಲ್ಲಿ. ಎಸ್ ಸರ್, ತುಂಬ ಚೆನ್ನಾಗಿದ್ರಿ. ನಾವೆಲ್ಲ ಅನ್ಕೊಳ್ತಾ ಇದ್ವಿ ಅನಿಲ್ ಶ್ರೀವತ್ಸ ಹೆಂಗಿದ್ರು ಅಂತ ಹೇಳಿದ್ರೆ, ನೀವು ಸಲ್ಮಾನ್ ಖಾನ್ನ ಮೈನೆ ಪ್ಯಾರ್ ಕಿಯಾ ಸಿನಿಮಾದಲ್ಲಿ ನೋಡಿದ್ರೆ ಅದ್ರ ಪಕ್ಕ ಇವ್ರು ಇಟ್ಟರೆ ಸ್ವಲ್ಪ ಇವ್ರು ಅದಕ್ಕಿಂತ ಚೆನ್ನಾಗಿ ಕಾಣ್ತಾ ಇದ್ರು. ಏನು 350cc ಬೈಕ್ ತೊಗೊಂಡು ರಾಜದೂತಲ್ಲಿ ಬರ್ತಾ ಇದ್ರೆ ಇರೋ ಬರೋ ಫಿಗರ್ನೆಲ್ಲ ಇವರೇ ನೋಡೋರು, ಬೇರೆಯವ್ರು ನೋಡೋಕ್ಕೆ. ಆ ಟೈಮಲ್ಲಿ ಎಸ್ ಸರ್, ನಿಮ್ಮ ಮುರಳಿ ನಮ್ಮ ಜೊತೆ ಕೊಲೀಗ್ ಇತ್ತು. ಖಂಡಿತ ಸರ್, ಖಂಡಿತ. ಸೊ ನೀವು ಆ ಮ್ಯಾಗ್ಝಿನ್ ನಡ್ಸೋಕ್ಕೆ ನಾನು ಶುರು ಮಾಡಿದೆ. ಎಸ್ ಸರ್. ಸೊ ಎಷ್ಟು 4 ವರ್ಷ ಇದ್ವಾ? 4-5 ವರ್ಷ ಇದ್ವಿ ಸರ್. 4-5 ವರ್ಷ. 1992 ತನಕ, 89 ಇಂದ 92. ಎಸ್ ಸರ್, ಎಸ್ ಸರ್. ಸೊ ಅದು ಮ್ಯಾಗ್ಝಿನ್ ನಡೆಸ್ಬಿಟ್ಟು ಇದು ಸ್ಟಾರ್ಟ್ ಮಾಡಿದ್ದು ನಮ್ಮ ತಾಯಿ. ಹೌದು, ಛಾಯಾ ಶ್ರೀವತ್ಸ. 1 ವರ್ಷ ಆದಮೇಲೆ ಅವ್ರೇನೋ HMTL ಕೆಲಸ ಸಿಕ್ತು ಅಂತ ಹೊಟ್ಟೋದ್ರು, ನಮ್ಮ ಕೈಯಲ್ಲಿ ಇಟ್ಬಿಟ್ರು. 21 ವರ್ಷ ನನಗೆ. ಎಸ್ ಸರ್. ನಾನು ಸೇರ್ಕೊಂಡು ಈ ಸರ್ಕ್ಯುಲೇಷನ್ ಎಲ್ಲ ಮಾಡಿದ್ದೆ. ಖಂಡಿತ ಸರ್, ಖಂಡಿತ. ಅಯ್ಯೋ, ಹಳೆಯದೆಲ್ಲ 4,000 ಅಂಗಡಿಯಲ್ಲಿ ಹೋಗಿ ಎವ್ರಿ ಮಂತ್ ನಾನು ಮುರಳಿ ಟ್ರಕ್ಕಲ್ಲಿ ಕೂತ್ಕೊಂಡು ಮ್ಯಾಗ್ಝಿನ್ ಇಟ್ಕೊಂಡು. ಎಷ್ಟು ಒಳ್ಳೆ ಟೈಮ್ ಸರ್ ಅದು. ಆ ಟೈಮ್ ಬೇರೆ ಅಲ್ಲ? ಎಸ್ ಸರ್. ಸೊ ಅದಾದಮೇಲೆ ಮ್ಯಾಗ್ಝಿನ್ಗೆ ಸ್ವಲ್ಪ ಕ್ಲೋಸ್ ಮಾಡಬೇಕಿತ್ತು. ಎಸ್, ಆಯಿತಾ. ಸೊ ನಾನು ಹೇಳಿದೆ, ಸರಿ ಇನ್ನೇನು ಮಾಡೋದೀಗ, ಹೆಂಗೆ ನಾನು ಚೇಂಜ್ ಆಗಬೇಕು ಅಂತ. ಸೊ ವಾಪಸ್ ಅಮೆರಿಕಾಗೆ ಹೋದೆ ಓದಕ್ಕೆ ಹೋಗಿದ್ದಲ್ಲಿ. ಓಕೆ, ಬಟ್ ಓದಕ್ಕೆ ಹೋಗಿದ್ರಿ ಕರೆಕ್ಟ್ ಸರ್. ಎಲ್ಲರೂ ಓದಕ್ಕೆ ಹೋದರೆಲ್ಲ ಓದಕ್ಕೆ ಹೋಗಿ ಇನ್ನೇನೋ ಆಗ್ಬಿಡ್ತಾರೆ. ನೀವು ಅಲ್ಲಿ ಆಗಿದ್ದೆ ಬೇರೆ. ಏಕೆ? ಅಲ್ಲೂ ಆಗಿದೆ ಬೇರೆ. ನೀವು ಓದಕ್ಕೆ ಹೋಗಿದ್ದ ಅನಿಲ್ಗಿಂತ ಅನಿಲ್ ಕಿ ಆವಾಜ್ ಜಾಸ್ತಿ ಆಗೋಯ್ತು. ಅಲ್ಲ, ಅದು ಅನಿಲ್ ಕಿ ಆವಾಜ್ ನಮ್ಮ ಲೈಫಲ್ಲಿ ಆಗಿದೆಲ್ಲ ಒಳ್ಳೆ ಆಕ್ಸಿಡೆಂಟ್. ಎಲ್ಲರಿಗೂ ಕೆಟ್ಟದು ಅಂತ ಹೇಳ್ಕೊತಾರೆ. ಏಕೆ ಸರ್? ಆಕ್ಸಿಡೆಂಟ್ಸು ಒಳ್ಳೇದು ಆಗ್ಬೋದು. ಎಸ್, ನನ್ನ ಲೈಫಲ್ಲಿ ಬರೀ ಒಳ್ಳೆ ಆಕ್ಸಿಡೆಂಟ್ಸೇ ಆಗಿದ್ದು. ಓಕೆ, ಮೊದಲನೇ ಆಕ್ಸಿಡೆಂಟ್ ಯಾ ಸರ್? ಸೊ ನಾನು ಅಮೆರಿಕಾಗೆ ಹೋದೆ. ಯಾಕೆ ಹೋದೆ ಅಂತ ನೀವು ಕೇಳಿ. ಓಕೆ, ಯಾಕೆ ಹೋದ್ರಿ ಸರ್? ಸರಿ, ಓದಕ್ಕೆ ಅಂತ ನಾವು ಹೇಳೋದು. ಓಕೆ, ಏನಕ್ಕೆ ಓದಕ್ಕೆ ಹೋದೆ ಅಂತ ಕೇಳಿ.
ಎಸ್ ಸರ್, ಇಲ್ಲೇ ಇತ್ತಲ್ಲ, ಓದ್ಬೋದಾಗಿತ್ತು. ಇಲ್ಲ ಅದು ಕರೆಕ್ಟು. ಓಕೆ ಆ ಟೈಮಲ್ಲಿ ಒಂದು ಹುಡುಗಿರ್ನ ಲವ್ ಮಾಡ್ತಿದ್ದೆ ನಾನು. ಸರ್, ಎಷ್ಟು ಜನ ಲವ್ ಮಾಡಿದ್ದೀರಾ ಸರ್ ನೀವು? ನಿಮ್ಮ ವೈಫ್ ನೋಡ್ತಾ ಇದ್ದಾರೆ, ಹೇಳಿರ ತಾನೇ ಟಿವಿಲಿ ಬರ್ತಾ ಇದ್ದೀರಾ ಅಂತ? ಎಲ್ಲ ಹೇಳಿದ್ದೀನಪ್ಪ. ಹೇಳಿದ್ದೀರಾ? ಈಗ ಹೇಳ್ತೀರಾ? ಹೇಳಿ ಸರ್. ಇವತ್ತೇನು ಡೇಟು? 22ನೇ ತಾರೀಕು ಸರ್. 21 ವರ್ಷ ಹಿಂದೆ ಹೇಳಿ ಸರ್. ಈ ದಿವಸಕ್ಕೆ January 2ಗೆ ನಾನು ಎಂಗೇಜ್ಮೆಂಟ್ ಆಗಿದ್ದು ನಮ್ಮ ವೈಫ್ಗೆ. ಓ ಮೇಡಮ್ ನಮಸ್ಕಾರ. ನೋಡಿದ್ರಾ ಎಂಥ ದಿನ ಕರ್ಸ್ಕೊಂಡಿದ್ದೀನಿ ಯಜಮಾನ್ರನ್ನ? ಥ್ಯಾಂಕ್ ಯು ಮೇಡಮ್, ಆಲ್ ದಿ ಬೆಸ್ಟ್. ಹೇಳಿ ಸರ್. ಸೊ ಇದೆಲ್ಲ ಗೊತ್ತು, ಇದೆಲ್ಲ ಹಳೆ ಕತೆ ಅಲ್ಲ. ಓಕೆ ಸರ್. ಸೊ ಆ ಲವ್ವಿಂದ ನಾನು ಅಮೆರಿಕಕ್ಕೆ ಯಾಕೆ ಓದಿದ್ದು, ಅವ್ರ ತಂದೆಗೆ ನಾನು ಆ ಟೈಮಲ್ಲಿ ಬರೀ ಕ್ರಿಮಿನಾಲಜಿಯಲ್ಲಿ BA ಆಗಿದೆ. BA ಆ ಟೈಮಲ್ಲಿ BA ಅಂದರೆ ಒಳ್ಳೆ ಲೂಸರು ಅಂತ. ಓಕೆ. ಹಿಂಗೆ ಲೂಸರ್ ಅಂತ ಆಗ್ತಾರೆ. ಹಿಂಗೇನು ತಲೆ ಇಲ್ಲ, ಏನು ಎಂಜಿನಿಯರ್ ಆಗಿಲ್ಲ, ಡಾಕ್ಟರ್ ಆಗಿಲ್ಲ. ನಮ್ಮ ಅಣ್ಣ ಡಾಕ್ಟರ್ ಆಗಿದ್ರು. ಹೌದು ಸರ್, ಹೌದು ಸರ್. ಸೊ ಅವ್ರ ತಂದೆಗೆ ಇಂಪ್ರೆಸ್ ಮಾಡೋಕ್ಕೆ ಒಂದು ಮಾಸ್ಟರ್ಸ್ ಡಿಗ್ರಿ ತಗೊಳ್ಳೋಣ ಅಂತ ಹೋದೆ US ಗೆ. ಅದಕ್ಕೆ ಹೋಗಿದ್ದು, ಇಲ್ಲದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ಓಕೆ ಗುಡ್ ಸರ್. ಈ ಥರ ಬೇಜಾನ್ ಜನ ಇರ್ತಾರೆ. ಆದರೆ ಹೇಳ್ಕೊಳಕ್ಕೆ ಅವ್ರು ಹೇಳ್ಕೊಳ್ಳಲ್ಲ ಅಷ್ಟೇ. ಇಲ್ಲಿ ಹೇಳ್ಕೊಳಕ್ಕೆ ಅಂತಲೇ ನಮ್ಮ ಅನಿಲ್ ಶ್ರೀನಿವಾಸ್ ಅವ್ರು ಕೂತಿದ್ದಾರೆ. ಇವರ ಅಣ್ಣ ಅರ್ಜುನ್ ಶ್ರೀನಿವಾಸ ಡಾಕ್ಟರ್ ಆಗಿದ್ರು. ಇವರು ಅಯ್ಯೋ ನಾನು ಏನಾದರೂ ಮಾಸ್ಟರ್ ಡಿಗ್ರಿ ತಗೋಬೇಕಲ್ಲ ಅಂತ ಅಮೆರಿಕಾಗೆ ಹೋದ್ರು. ಓಕೆ, ಒಂದೇ ಆಕ್ಸಿಡೆಂಟ್ ಸರ್ ಅಮೆರಿಕ. ಅದು ಆಯಿತು ಸರಿ. ಅಲ್ಲಿ ಹೋಗ್ತಾ ಅಲ್ಲಿ ತಂದೆಗೆ ಇಂಪ್ರೆಸ್ ಮಾಡಬೇಕು ಅಂತ ನಾವು ಹೋಗಿತ್ತು. ಓಕೆ ಸರಿ, 3 ತಿಂಗಳಾದ್ಮೇಲೆ ಆ ಲವ್ ಮುರಿದೋಯ್ತು. ಎಷ್ಟು ಲವ್ ಮುರಿದಿದ್ದೀರಾ ಸರ್ ನೀವು? ಅದೆಲ್ಲ ಹೋಗಿದ್ದಕ್ಕೆ ಲವ್ ಅದೇ ಹೋಯ್ತು. ಓಕೆ, ಕಾರಣನೇ ಹೊರಟೋಯ್ತು. ಓಕೆ ಸರ್. ಸರಿ, ಇಲ್ಲಿ ಬಂದ್ಬಿಟ್ಟಿದ್ದೀನಿ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಓಕೆ ಆಯಿತು, ಕಾಲೇಜು ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಓಕೆ. ಸೊ ಆ ಟೈಮಲ್ಲಿ ನಾನು ಇಲ್ಲಿ ಬಂದೆ ವಾಪಸ್ಸು. ಒಂದು ಕ್ರಿಸ್ಮಸ್ ಬ್ರೇಕ್ ಈ ಟೈಮಲ್ಲೇ. ಓಕೆ ಸರ್. 21 ವರ್ಷ ಹಿಂದೆ ಇತ್ತು ಕತೆ. ಓಕೆ. ಈ ಟೈಮಲ್ಲಿ ಕ್ರಿಸ್ಮಸ್ ಬ್ರೇಕಲ್ಲಿ ಬಂದೆ. ಸುಮ್ಮನೆ ಏನೋ 1 ಮಂತ್ ರಜಾ ಕೊಡ್ತು ಅಂತ. ಆ ರಜೆ ಟೈಮಲ್ಲಿ ನಾನು ಏನೋ ಒಂದು ತಲೆಯಲ್ಲಿ ಇದಾಗೋಗಿತ್ತು, ನಾನು ಮದುವೆ ಮಾಡ್ಕೊಳ್ಳೇಬೇಕು ಅಂತ. ಇವಳಿಲ್ಲ ಅಂದರೆ ಇನ್ನು ಯಾರನ್ನು ಮದುವೆ ಮಾಡ್ಕೊಳ್ಳೇಬೇಕು. ಈ 1 ಮಂತಲ್ಲಿ. ಎಷ್ಟು ವರ್ಷ ಸರ್ ನಿಮ್ಗೆ ಅವಾಗ? ನನಗೆ 47 ಆಯಿತು. ಅಲ್ಲ ಸರ್, ಅವಾಗ ಮದುವೆ ಆದಾಗ 25 ಇತ್ತು. ನಾನು ಮದುವೆ ಆಗಬೇಕು ಡಿಸೈಡ್ ಮಾಡ್ಕೊಂಡೇ ಬಿಟ್ರೆ? ಡಿಸೈಡ್ ಮಾಡಿಬಿಟ್ಟೆ, ಯಾರ ಹತ್ರ ಅಂತ ಗೊತ್ತಿಲ್ಲ, ಯಾರಾದ್ರೂ ಇರಲಿ. ಇವತ್ತು ಮದುವೆ ಮಾಡ್ಕೊ. 1 ಮಂತಲ್ಲಿ ಟೈಮ್ ಸಿಕ್ತು ನನಗೆ. 1 ಮಂತಲ್ಲಿ ಇದ್ದೆ ಇಲ್ಲಿ. 1 ತಿಂಗಳು ರಜಾ. 1 ತಿಂಗಳಲ್ಲಿ ಮದುವೆ ಮಾಡ್ಕೊಂಡು ಹೋಗ್ಬೇಕು. ಇನ್ನೂ ಕಾಲೇಜಲ್ಲೇ ಇದೆ ಆ ಟೈಮಲ್ಲಿ. ನನ್ನ ಮಾಸ್ಟರ್ಸ್ ಡಿಗ್ರಿ ಇನ್ನೂ. ಮನೇಲಿ ಒಪ್ಪಿದ್ರಾ ಸರ್? ಮನೇಲಿ ಒಪ್ಪಿದ್ರಾ? ನಿಂಗೆ ಗೊತ್ತಲ್ಲ, ನಾನೇನೋ ಹೇಳ್ಕೊಂಬಿಟ್ರೆ ಅದು ಮಾಡಲೇಬೇಕು. ಓಕೆ ಸರಿ. ಸೊ ಆ 1 ಮಂತಲ್ಲಿ ನಂದು ವೈಫ್ ಹುಡ್ಕೋಬೇಕು. ಓಕೆ. ಸೊ ಒಂದು 10 ಗರ್ಲ್ಸ್ನ ಕೇಳ್ಕೊಂಡೆ. ಮದುವೆ ಆಗಿ ಅಂತ. ಸಖತ್ತಾಗಿದ್ರು ಬಿಡಿ ಸರ್ ಅವರು. ಸೂಪರ್ ಆಗಿದ್ರು. ಹೆಂಗಿದ್ರು ಅಂತ ಹೇಳಿದ್ನಲ್ಲ ಅವಾಗಲೇ, ಅಷ್ಟೊಂದು ಸಖತ್ತಾಗಿದ್ರು. ಓಕೆ, ಮುಂದೆ ಸರ್. ಅದೆಲ್ಲ ಯೂಸ್ಲೆಸ್. ಓಕೆ. 10 ಹುಡುಗಿ ಬೇಡ ಅಂದ್ರು. ಅದೇ ಇಂಪಾರ್ಟೆಂಟ್ ಲೈಫಲ್ಲಿ. ಕಡೆಗೆ ಸಿಕ್ಕಿದ್ಯಾರು ಸರ್? ಆಮೇಲೆ ಆ ಟೈಮಲ್ಲಿ ಇದೆಲ್ಲ ಸರಿ, ಬ್ಲಾಸಮ್ ಸಿಟಿ ಇದೆಲ್ಲ ಓಕೆ. ನಾನು MC ಆಗಿದ್ದೆ. ಓಕೆ. ಕಾರ್ಯಕ್ರಮ ಎಲ್ಲ MC ಎಲ್ಲ ಹೋಸ್ಟಿಂಗ್ ಮಾಡುತ್ತೆ. ಓಕೆ. ಸೊ ತಾಜ್ ವೆಸ್ಟ್ ಎಂಡ್ ಅಲ್ಲಿ ನಾನು ಕಾಂಟ್ರಾಕ್ಟ್ ಅಲ್ಲಿ ಇದ್ದೆ ಹೋಗಕ್ಕೆ ಮುಂಚೆ. ಓಕೆ, ಹೌದು. ಅಲ್ಲಿ ಇಲ್ಲೇನೋ ಪ್ರೋಗ್ರಾಮ್ ಆಗ್ತಿತ್ತು, ಅದಕ್ಕೆ ನಾನು MC ಆಗಿದ್ದೆ. ಆ ಟೈಮಲ್ಲಿ ನೀವು ಹೇಳಿದ್ರಲ್ಲ, ವಯಸ್ಸಿತ್ತು ಸ್ವಲ್ಪ, ಸ್ಮಾರ್ಟ್ನೆಸ್, ಜೋಶ್ ಇತ್ತು, ವಯಸ್ಸಿತ್ತು, ಜೇಬಲ್ಲಿ ಕಾಸಿತ್ತು. ಅದಿರ್ಲಿಲ್ಲ, ಅದಕ್ಕೆ. ಅದಿದ್ದಿದ್ರೆ ಇದೆಲ್ಲ ಕತೆ ಬೇರೆ ಆಗ್ತಿತ್ತು. ಓಕೆ. ನಿಮ್ಗೆ ಗೊತ್ತು. ಸೊ ಆ ಟೈಮಲ್ಲಿ ನಾನು ಫೋನ್ ಮಾಡಿದೆ ವೆಸ್ಟ್ ಎಂಡ್ಗೆ. ನಾನು ಇಲ್ಲಿ ವಾಪಸ್ ಬಂದಿದ್ದೀನಿ ಬೆಂಗಳೂರಿಗೆ 1 ತಿಂಗಳು. ಓಕೆ. ನಿಮಗೆ ನ್ಯೂ ಇಯರ್ಸ್ ಈವ್ ಟೈಮಲ್ಲಿ ನಿಮಗೆ MC ಬೇಕಾ ಅಂತ. ಓಕೆ. ಇಲ್ಲ, ನಾವು ಏನೋ ಗೊತ್ತು ಮಾಡಿಲ್ಲ, ನೀವೇ ಮಾಡಿ ಅಂತ. ಓಕೆ. ಫುಲ್ ಅಲ್ಲಿ ಹೋಗಿದ್ದೆ. ಓಕೆ. ನ್ಯೂ ಇಯರ್ಸ್ ಈವ್ ನೈಟಲ್ಲಿ ನಾವು ಇಲ್ಲಿ ಒಂದು ಒಳ್ಳೆ ಹುಡುಗಿನ ಪರಿಚಯ ಆಗಿ ಅಲ್ಲಿ ಕೆಲಸ ಮಾಡೋರು. ಓಕೆ. ಬ್ಯಾಂಕ್ವೆಟ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಇದ್ಲು. ಓಕೆ. ಸೊ 31st ರಾತ್ರಿ 11:30 ಅಷ್ಟೊತ್ತಿಗೆ ಸ್ಟೇಜಲ್ಲಿ ನಾನು ಏನೋ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ನಮ್ಮ ಮುಂದೆ ಒಂದು ಹುಡುಗಿ ಹೋಯ್ತು. ಸೊ ಹೇಳಿದೆ, ಎಲ್ಲೋ ಬ್ಯೂಟಿಫುಲ್, ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿದೆ. ಇವ್ರ ಕತೆ ಕೇಳ್ಕೊಂಡ್ರೆ ಅಷ್ಟೇ ಬೆಳಗ್ಗೆ ರೇ ಇದೇನ್ರಿ ಇದು, ಯಾರೋ ಹುಡುಗಿ ಹೋಗ್ತಾರೆ ಕೇಳಕ್ಕಾಗುತ್ತಾ? ಕೇಳಿದ ಹುಡುಗಿ ಏನು ಹೇಳಿದ್ರು ಅಂತ ನೋಡ್ಕೋಬೇಕು ಅಂದರೆ ಅದಕ್ಕೆ ನಮ್ಮದೊಂದು ಫೋನ್ ಇದೆ. ಹಲೋ, ನಮಸ್ಕಾರ ಸರ್. ಹಲೋ ಸರ್, ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಹಾಸನಿಂದ ರುದ್ರಮುನಿ ಅಂತ ಹೇಳಿ ಸರ್. ಎಲ್ಲಿಂದ? ಹಾಸನಿಂದ ಸರ್. ಓಕೆ, ನಮಸ್ಕಾರ. ಹೇಳಿ ಸರ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್, ನೋಡ್ತಾ ಇದೀವಿ. ನಿಮ್ಮಂತೂ ಪ್ರತಿದಿನ ನೋಡ್ತಾನೆ ಇದೀವಿ. ಯಾಕೋ ಸ್ವಲ್ಪ ಡಲ್ ಆಗಿದ್ದೀರಲ್ಲ? ಏನೋ ಸ್ವಲ್ಪ ಡಲ್ ಆಗಿದ್ದೀರಲ್ಲ, ಖುಷಿಯಾಗಿ ಮಾತಾಡ್ಬೇಕು ಬೆಳಗ್ಗೆನೆ. ಇಲ್ಲ ಸರ್. ಓಕೆ ಸರ್. ಓಕೆ, ಮತ್ತೆ ಶುಭಾಶಯಗಳು. ಓಕೆ. ನಿಮಗೂ ನಿಮ್ಮ ತಂಡದವ್ರಿಗೂ ಹಾಗೂ ಇದು ಸುವರ್ಣ ಚಾನಲ್ ಎಲ್ಲರಿಗೂ. ಓಕೆ. ಮತ್ತೆ ಸೀರಿಯಲ್ ಹೊಸದಾಗಿ ಚೆನ್ನಾಗಿ ಬರ್ತಾ ಇದಾವೆ ಸರ್.
ಸೀರಿಯಲ್ ನೋಡ್ತಾ ಇದ್ದೀರೇನ್ರಿ ಹಾಸನದವರು? ಹೌದು ಸರ್, ಅರಣ್ಯ ಧಾರಾವಾಹಿ ಕಂಪಲ್ಸರಿ ನೋಡ್ತೀವಿ. ನೋಡಿ. ಮತ್ತೆ ಪೇಟೆ ಹುಡುಗರಲ್ಲಿ ಹಳ್ಳಿ ಲೈಫ್ ಅದು ಕಂಪಲ್ಸರಿ ನೋಡ್ತಾ ಇದೀವಿ. ನೋಡಿಪ್ಪ ನೋಡಿ. ಸರಿ ಸರ್, ಹೊಸದಾಗಿ ಇದು ಅನುರೂಪ ಧಾರಾವಾಹಿ ಬಹಳ ಚೆನ್ನಾಗಿ ಬರ್ತಾ ಇದೆ. ಯಾಕಂದ್ರೆ ಐತಿಹಾಸಿಕ ಸ್ಥಳಗಳಲ್ಲಿ ಶೂಟಿಂಗ್ ಆಗಿರೋದು. ಹಂಗಾಗಿ ತುಂಬಾ ಚೆನ್ನಾಗಿ ಜನಗಳಿಗೆ ಮೆಚ್ಚುವಂತ ಧಾರಾವಾಹಿ ಅನಿಸುತ್ತೆ ಸರ್. ಪರವಾಗಿಲ್ಲ ರೀ, ಸೀರಿಯಲ್ ನೋಡ್ತೀರಾ? ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಈ ಬೆಂಗಳೂರು ಕಡೆ ಬರ್ತೀರಾ? ಯಾವಾಗ ಬರ್ತೀರಾ ಬೆಂಗಳೂರು ಕಡೆ? ಸರ್, ಈ ಜನವರಿಯಲ್ಲಿ ಬರ್ಬೇಕು ಸರ್. ಬನ್ನಿ, ನಿಮ್ಗೊಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀನಿ. ಸಖತ್ತಾಗಿರೋ ಪ್ರೈಸ್ ರೆಡಿ ಮಾಡಿಟ್ಟಿದ್ದೀನಿ. ಕಣ್ವ ಮಾಡೋರು ಪ್ರೈಸ್ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಬಂದು ಪ್ರೈಸ್ನ ತಗೊಂಡೋಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಫೋನು ಮುಗಿಸಾಯ್ತು. ಆ ಕಡೆ ಹುಡುಗಿ ಹೋಗ್ತಾರೆ. ಸರ್, ಏನು ಹೇಳಿದ್ರಿ ಸರ್? ಏನು ಹೇಳಿದ್ರಿ ನೀವು ಹುಡುಗಿಗೆ? ಹೆಲೋ ಬ್ಯೂಟಿಫುಲ್, ವಿಲ್ ಯು ಮ್ಯಾರಿ ಮೀ? ಆ ಹುಡುಗಿ ಏನು ಹೇಳೋದು ಅಂತ ಆಮೇಲೆ ತಿಳ್ಕೊಂಡು ಅಲ್ಲಿ ತನಕ ತಗೊಳ್ಳಿ ಒಂದು ಕನ್ನಡದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕನ್ನಡದೇವನ್ ಮಾನವ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವ ಮಾರ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅನಿಲ್ ಶ್ರೀವತ್ಸ ಅವರು ಬಂದಿದ್ದಾರೆ. ಅವರ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸರ್, ಹುಡುಗಿ ಏನು ಹೇಳಿದ್ರು ಸರ್ ಆಮೇಲೆ? ಹುಡುಗಿ ಏನು ಹೇಳಿದ್ರ? ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅವ್ರದ್ದು. ಓಕೆ, ಅನ್ನೋನು. ಓಕೆ, ಸ್ಟ್ರೇಂಜರ್. ನಾನು ಸ್ಟ್ರೇಂಜರ್ ಅವಳಿಗೆ, ಅವಳು ನನಗೆ ಸ್ಟ್ರೇಂಜರ್. ಏನೋ ಅಲ್ಲಿ ಕತೆ ಅಲ್ಲಿಂದ ಶುರು ಆಯಿತು. ಓಕೆ, ಬೇಗ ಮುಗಿಸೋಣ ಕತೆ ಅಂದರೆ. ಓಕೆ, ಅದು December 31st ರಾತ್ರಿ ಆಯ್ತಲ್ಲ. ಓಕೆ, January 2nd ಈಗ. ಹೌದು, ಪರಿಣಾಮ ಗೊತ್ತಲ್ಲ. ಎಂಗೇಜ್ಮೆಂಟ್ ಆಗೋಯ್ತು. ಎಂಗೇಜ್ಮೆಂಟ್ ಆಗೋಯ್ತು. ಓಹೋ. ಒಂದು ವಾರ ಆದ್ಮೇಲೆ ಮದುವೆನೂ ಆಗೋಯ್ತು. ಆ ಕತೆಗೆ 21 ವರ್ಷ ಈಗ ಮುಗೀತು. ನೋಡಿದ್ರೇನ್ರಿ, ಎಲ್ಲರಿಗೂ ಈ ತರ ಚಾನ್ಸ್ ಸಿಗಲ್ಲ. ಚಾನ್ಸ್ ಸಿಗ್ಬೇಕಂದ್ರೆ ಬಹಳ ಕಷ್ಟ ಇದೆ. ಆದ್ರೆ ಚಾನ್ಸ್ ಸಿಗತ್ತೆ. ಬೇಕಾದಷ್ಟು ಜನ ಹೆದರ್ಕೊಂಡು ಚಾನ್ಸ್ ತಗೊಳ್ಳಲ್ಲ. ಚಾನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅವರು. ಚಾನ್ಸ್ ತಗೊಳ್ಳಿ ಸರ್, ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಇದು ಅಲ್ಲಿಗೆ ಬಂತು. 21 ವರ್ಷ ಎಂಗೇಜ್ಮೆಂಟ್ ಆಗಿ ಈಗ 2 ಮಕ್ಕಳಿದ್ದಾರೆ ಅನ್ಕೊಂಡಿದ್ದೀನಿ ಸರ್. ಹೌದು, ಓಕೆ ಸರ್. ಮಕ್ಕಳು. ಅದಾದ್ಮೇಲೆ ನೀವು 2020 ಕ್ರಿಕೆಟ್ ಮ್ಯಾಚಿಗೆ ಬಂದ್ರಿ. ಅಮೆರಿಕದಿಂದ ಬಂದ್ರಿ. ಅನಿಲ್ ಕಿ ಆವಾಜ್ ಮಾಡಿದ್ರಿ ಅಲ್ಲಿ. ಅನಿಲ್ ಅನಿಲ್ ಕಿ ಆವಾಜ್ ಮಾಡಿದ್ದು ಅನಿಲ್ ಕಿ ಆವಾಜ್ ಆಕ್ಸಿಡೆಂಟ್. ಯಾಕಂದ್ರೆ ನಾನು ಕಾಲೇಜ್ ಮಾಡ್ತಿದ್ನಲ್ಲ, ಮಾಸ್ಟರ್ಸ್ ಡಿಗ್ರಿ. ಓಕೆ, ಅದಕ್ಕೆ ಒಂದು ಥೀಸಿಸ್ ಬರಿಬೇಕು ನಾನು. ಓಕೆ, ಕಂಪ್ಲೀಷನ್ ಮಾಡಕ್ಕೆ, ಗ್ರಾಜುಯೇಷನ್ ಮಾಡಕ್ಕೆ. ಓಕೆ, ಆ ಥೀಸಿಸ್ ಏನು ಟಾಪಿಕ್ ಮಾಡೋಣ ಅಂತ ಯೋಚನೆ ಮಾಡಿ ನಾನು ಹೇಳಿದೆ, ಸರಿ ಒಂದು ರೇಡಿಯೋ ಶೋ ಸ್ಟಾರ್ಟ್ ಮಾಡ್ತೀನಿ ಥೀಸಿಸ್ಗೆ. ಓಕೆ, ಆ ರೇಡಿಯೋ ಶೋಗೆ ಏನು ರಿಸರ್ಚ್ ಬರುತ್ತೋ ಆ ರಿಸರ್ಚ್ ನಾನು ಥೀಸಿಸ್ ಅಲ್ಲಿ ಹಾಕಿ ಗ್ರಾಜುಯೇಷನ್ ಮಾಡಿ ಕ್ಲೋಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತೆ. ಓಕೆ. ಆ ಆಕ್ಸಿಡೆಂಟ್ ಈ ಶೋ ಶುರು ಆಯಿತು. ಶೋ ನಡೆಸ್ಬಿಡ್ತು. ಚೆನ್ನಾಗೋಯ್ತು ಸರ್. ಚೆನ್ನಾಗೋಯ್ತು. ಅಮೆರಿಕದಲ್ಲಿವರಿಗೆಲ್ಲ ಖುಷಿ ಆಗೋಯ್ತು. ಸೊ ಅದು 1997 ಶುರು ಮಾಡಿದ್ದು. ಓಕೆ, 2006 ತನಕ ನಡೀತದೆ. ನೋಡಿ, ಒಬ್ಬರು ಇಂಡಿಯಾದವ್ರು ಹೋಗಿ ಅಮೆರಿಕಾದಲ್ಲಿ ನಿಂತ್ಕೊಂಡು ಅಮೆರಿಕದ ರೇಡಿಯೋ ಸ್ಟೇಷನಲ್ಲಿ ಅನಿಲ್ ಕಿ ಆವಾಜ್ ಅಂತ ಒಂದು ಹಿಂದಿ ಪ್ರೋಗ್ರಾಮ್ನ ಶುರು ಮಾಡಿದಂಥದ್ದು ಅದ್ಭುತವಾದಂಥ ಪ್ರೋಗ್ರಾಮ್. ಸುಮಾರು ಒಂದು 8ರಿಂದ ಅದು ಇಂಗ್ಲಿಷ್ ಪ್ರೋಗ್ರಾಮ್. ಅದು ಇಂಗ್ಲಿಷ್, ಹಿಂದಿ ಬರ್ತಾರೆ. ಹಿಂದಿ ಹಾಡು, ಕನ್ನಡ ಹಾಡು, ತಮಿಳು ಎಲ್ಲ ಮಾಡ್ತಿದ್ದೆ. ಓಕೆ, ಇಂಗ್ಲಿಷ್ ಅಲ್ಲಿ ಮಾತು. ಓಕೆ. ಈಗ 30% ನಮ್ಮ ಲಿಸ್ನರ್ಸ್ ಅಮೆರಿಕನ್ಸ್. ವೆರಿ ಗುಡ್. ಅವ್ರಿಗೋಸ್ಕರ ಇಂಗ್ಲಿಷ್ ಮಾತಾಡ್ಬೇಕಿತ್ತು. ಇಲ್ದ್ರೆ ಅವ್ರಿಗೇನು ಅರ್ಥ. ಬಟ್ ಹಿಂದಿ ನಮ್ಮ ಹಾಡುಗಳೆಲ್ಲ ಕೇಳೋರು ಅವರು. ಬಾಲಿವುಡ್ ಫೇಮಸ್ ಅಪ್ಪ. ವೆರಿ ಗುಡ್ ಸರ್, ವೆರಿ ಗುಡ್. ಆದರೆ ಇಲ್ಲಿದ್ದು ಸಾಧಿಸೋದಲ್ಲ, ಇಲ್ಲಿಯವರು ಅಲ್ಲೋಗಿ ಮಾಡ್ತಾರಲ್ಲ, ಅದು ನಿಜವಾದ ಸಾಧನೆ. ಓಕೆ, ಅಲ್ಲಿಂದ ವಾಪಸ್ ಬಂದ್ರಿ. ಇನ್ನು ಏನೇನೋ ಎಲ್ಲ ಆಗ್ತಾ ಇತ್ತು. ಅಲ್ಲಿ ಒಂದು ಸ್ಟೇಜ್ ಆಯ್ತು ಅನ್ಕೊಳ್ತೀನಿ. ಅಲ್ಲಿ ಬಹುಶಃ ರೇಡಿಯೋ ನಮ್ದು ಬರೀ ಹಾಬಿ. ಓಕೆ, ವೀಕೆಂಡಲ್ಲಿ ಮಾಡ್ತಾ ಇದ್ದೆ. ಮನೆಯಲ್ಲಿ ಒಳ್ಳೆ ರೇಡಿಯೋ ಸ್ಟುಡಿಯೋ ಕಟ್ಕೊಂಡು ಮನೆಯಿಂದಾನೇ ಮಾಡ್ತಿದ್ದೆ. ಯಾಕಂದ್ರೆ ಇಡೀ ಅಮೆರಿಕ ಅಲ್ಲಿ ಒಂದೇ ಸ್ಟೇಷನ್ ಅಲ್ಲ, ಒಂದು 10-16 ಸ್ಟೇಷನ್ ಅಲ್ಲಿ ಮಾಡ್ತಿದ್ದೆ. ಓಕೆ, ಲೈವ್ ಎಲ್ಲ ಟುಗೆದರ್. ಓಕೆ. ಸೊ ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲಲ್ಲ. ಸೊ ನನ್ನ ಮನೇಲೇ ಸ್ಟುಡಿಯೋ ಕಟ್ಕೊಂಡು ಅಪ್ ಮಾಡ್ಬಿಡ್ತಾ ಇದ್ದೆ. ನಿಮ್ಮ ಥರ ಇಲ್ಲಿ ನೀವು ಲೈವ್ ಮಾಡ್ತಿದ್ದೀರಾ, ಅದೇ ಥರ ನಮ್ಮ ಮನೇಲೇ ಮಾಡ್ಕೊಂಡು ಅಪ್ ಮಾಡ್ತಿದ್ದೆ ಎಲ್ಲ ಸ್ಟೇಷನ್ಗೂ. ನೋಡಿ ಸರ್, ಇವೆಲ್ಲ ಗೊತ್ತೇ ಇಲ್ಲ. ನಿಮ್ಮ ಥರ ಕಾಲ್ ಎಲ್ಲ ತಗೊಂಡು ಅದೆಲ್ಲ ಮಾಡ್ತಿದ್ದೆ. ಓಕೆ, ನೀವೇ. ಸೊ ಅದು ಹಾಬಿ ಥರ ಇತ್ತು. ಓಕೆ ಸರ್. ನೆಕ್ಸ್ಟ್ ನನ್ನ ಡೈಲಿ ಜಾಬ್, ನಾನು ಟಿ ವಿಯಲ್ಲಿದ್ದೆ ಅಲ್ಲಿ. ಓಕೆ, 10 ವರ್ಷ ಅಲ್ಲಿ ಟಿ ವಿಯಲ್ಲಿ ಕೆಲಸ ಮಾಡಿ. ಓಕೆ, ಅಲ್ಲಿ ಕ್ರಿಕೆಟ್ ಚಾನಲ್ ನಾನು ಹೆಡ್. ಕ್ರಿಕೆಟ್ ಅಲ್ಲಿ ಸ್ವಲ್ಪ ಶುರು ಆಗ್ತಿತ್ತು ಟಿ ವಿ ಕ್ರಿಕೆಟ್ 1999 ಅಲ್ಲಿ. ಓಕೆ, ನೀವು ಅದು ಸ್ಟಾರ್ಟ್ ಮಾಡಿ ಟಿ ವಿ ಅಂದ್ಕೊಂಡು 2006 ಅಲ್ಲಿ ಇಲ್ಲಿ ಇಂಡಿಯಾ ಟುಡೇ ನಮ್ದು ಅರುಣ್ ಪುರಿ ಇದ್ದಾರಲ್ಲ, ಹೌದು, ಅವ್ರ ಪರಿಚಯ ಆದ್ರು. ಓಕೆ. ಆ ಟೈಮಲ್ಲಿ ಫೇಸ್ 2 ಅಂತ FM ಲೈಸೆನ್ಸ್ ಶುರು ಆಯಿತು. ಓಕೆ, 2006 ಅಲ್ಲಿ. ಓಕೆ ಸರ್. ಸೊ ಅವರು 7 ಸ್ಟೇಷನ್ ಲೈಸೆನ್ಸ್ ಇಟ್ಕೊಂಡು ಅವರು CEO ಅಂತ ಹುಡುಕ್ತಾ ಇದ್ರು. ಓಕೆ ಸರ್. ಸೊ ನಾವು ಭೇಟಿ ಪರಿಚಯ ಆಗಿ ಅವ್ರು ನಮಗೆ CEO ಕೆಲಸ ಕೊಟ್ಟು ಇಲ್ಲಿ ಕರ್ಸ್ಕೊಂಡ್ರು ಡೆಲ್ಲಿಗೆ. ಓಕೆ, ಓಕೆ. ಅದಕ್ಕೆ ಅಮೆರಿಕ ಬಿಟ್ಟೆ. ಅಮೆರಿಕ 16 ವರ್ಷ ಟಿವಿ ಚಾನಲ್ಗೆ CEO ಆದ್ರಿ. ರೇಡಿಯೋ FM ಗೆ. ಓಕೆ ಸರ್. ಅಮೆರಿಕ 16 ವರ್ಷ ಆಗಿ 2006 ಅಲ್ಲಿ ವಾಪಸ್ ಬಂದೆ. ಓಕೆ ಸರ್. ಡೆಲ್ಲಿಗೆ ಬಂದೆ. ಓಕೆ ಸರ್. ಸೊ ಅಲ್ಲಿ 3 ವರ್ಷ ಈ ರೇಡಿಯೋ ಚಾನಲ್ ನಡೆಸ್ತಾ ಇದೆ. ಓಕೆ ಸರ್. FM ಆ ಟೈಮಲ್ಲಿ ಅದಕ್ಕೆ ಹೆಸರು ಮಿಯಾ 104.8 FM ಅಂತ. ಬರೀ ಹೆಂಗಸರು ರೇಡಿಯೋ. ಹೆಂಗಸರ ರೇಡಿಯೋ. ಬರೀ ಹೆಂಗಸರು ರೇಡಿಯೋ FM ಅಲ್ಲಿ. ವೆರಿ ಗುಡ್. ಬೆಂಗಳೂರಲ್ಲಿ ಇರಲಿಲ್ಲ. ಓಕೆ ಸರ್. ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಆಮೇಲೆ ಅಮೃತ್ಸರ್, ಜೋಧ್ಪುರ್, ಪಟಿಯಾಲ, ಶಿಮ್ಲಾ ಅಲ್ಲಿತ್ತು 7 ಸ್ಟೇಷನ್. ಓಕೆ ಸರ್. ಓಕೆ ಸರ್. ನೀವು ರೇಡಿಯೋದಲ್ಲಿ ಮಾಡಿದ್ದೀರಾ, ಟಿ ವಿಲಿ ಮಾಡಿದ್ದೀರಾ,
ಪಂಜಾಬ್ 11ಗೆ ಇವರು ಸಿ ಇ ಆಗಿ ಕೆಲಸ ಮಾಡಿದ್ರು ಕೂಡ ಸಿ ಇ ಆಗಿ 2020 ಏನು ಮ್ಯಾಚ್ ಎಲ್ಲ ನೋಡ್ತಾ ಇರೋದಕ್ಕೆ ಸಿ ಇ ಆಗಿ ಸುಮಾರು 3 ವರ್ಷ ಇದ್ರಿಲ್ವಾ ಸರ್? ಇಲ್ಲ, ಒಂದು ಸೀಸನ್ ಒಂದು ಸೀಸನ್ಗೆ ಸಿ ಇ ಆಗಿ ಕಿಂಗ್ಸ್ 11 ಪಂಜಾಬ್ ಅಲ್ಲ. ಈಗ ರೇಡಿಯೋ ವಾಲಾ ಅಂತ ಒಂದು 15ರಿಂದ 30 ಚಾನಲ್ಗಳು ಪ್ರೈವೇಟ್ ಚಾನಲ್ ಇಂಟರ್ನೆಟಲ್ಲಿ ಸಿಗುತ್ತೆ. ಆ ಚಾನಲ್ಗೆ ಸಿ ಇ ಆಗಿದ್ದಾರೆ. ತುಂಬ ಜನ ಕೆಲಸ 100 ಚಾನಲ್ ಅಪ್ಪ. 100 ಚಾನಲ್ ಸರ್ ಈಗ ಅದು ಇಷ್ಟು ಬೇಗ 1 ವರ್ಷಕ್ಕೆ 2 ವರ್ಷ ಆಗಿರ್ಬೋದು. 3 ವರ್ಷ ಆಯ್ತು. 3 ವರ್ಷಕ್ಕೆ 100 ಚಾನಲ್ ಪ್ರೈವೇಟ್ ಚಾನಲ್ಗೆ ಸಿ ಇ ಆಗಿದ್ದಾರೆ. ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕೋಸ್ಕರ ಅನಿಲ್ ಅವ್ರನ್ನ ಇಲ್ಲಿ ಕರೆಸಿದ್ವಿ. ಅನಿಲ್ ಶ್ರೀನಿವಾಸ ಬಗ್ಗೆ ಇಷ್ಟೊಂದು ನಗ್ನಗ್ತಾ ಮಾತಾಡ್ತಾರಂಥ ವ್ಯಕ್ತಿ ಏನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಇವರು ತುಂಬ ಜನಕ್ಕೆ ನಾವು ಹೇಳ್ತಾ ಇರ್ತೀವಿ, ಇದನ್ನು ದಾನ ಮಾಡಿ, ಅದನ್ನು ದಾನ ಮಾಡಿ, ಇದು ಮಾಡಿದ್ರೆ ಒಳ್ಳೆಯದು, ಇದು ಮಾಡಬೇಕು ಅಂತ ನಾವು ಕರೆಸಿ ಹೇಳ್ತಾ ಇರ್ತೀವಿ. ಆದರೆ ಅನಿಲ್ ಅವ್ರನ್ನ ಕರೆಸಿರೋ ಉದ್ದೇಶನೇ ಬೇರೆ. ಕಳೆದ 6 ತಿಂಗಳ ಹಿಂದೆ ಇವರ ಬ್ರದರ್ಗೆ ಒಂದು ಕಿಡ್ನಿ ಫೇಲ್ಯೂರ್ ಆಯಿತು. 3 ತಿಂಗಳಲ್ಲ ಸರ್? ಬಟ್ ಫೇಲ್ ಆಗಿದ್ದು 6 ತಿಂಗಳಾಗಿರ್ಬೋದು. ಫೇಲ್ ಆಗ್ತಾ ಬಂತು ಸ್ವಲ್ಪ ಟೈಮಲ್ಲಿ. ಓಕೆ, ಅವರು ಡಾಕ್ಟ್ರು, ಅವರು ಅರ್ಜುನ್ ಶ್ರೀನಿವಾಸ ಅಂತ ನ್ಯೂರೋ ಸರ್ಜನ್ನು ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ. ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಯಿತು. ಕಿಡ್ನಿ ಫೇಲ್ಯೂರ್ ಆದ ತಕ್ಷಣ ಇವರು ಕಿಡ್ನಿನ ತಗೋಬೋದಾಗಿತ್ತು. ಕಿಡ್ನಿನ ತಗೊಳ್ಳಿಲ್ಲ. ಇವರ ಅಣ್ಣನಿಗೆ ಕಿಡ್ನಿನ ಕೊಟ್ಟರು. ನಾವು ಕೇಳ್ತಾ ಇದ್ವಿ, ಸರ್ ಕಿಡ್ನಿ ತಗೋಬೋದಾಗಿತ್ತಲ್ಲ, ಎಷ್ಟೋ ಜನ ಡೋನರ್ಗಳು ಸಿಗ್ತಾರೆ, ಯಾಕೆ ಕಿಡ್ನಿ ಕೊಡೋಕೆ ಹೋದ್ರಿ ನೀವು? ಫಸ್ಟ್ ಆಫ್ ಆಲ್ ಇದು ಕಿಡ್ನಿ ತಗೊಳ್ಳೋದು ಈಗ ಈ ದೇಶದಲ್ಲಿ ಸ್ವಲ್ಪ ಅದು ಗೇರ್ ಕಾನೂನಿ ಮಾಡಿದ್ದಾರೆ. ಓಕೆ ಸರ್. ಆದ್ರೂ ಮಾಡ್ತಾರೆ ಜನ. ಓಕೆ, ಒಪ್ಕೊಂಡೆ, ನೀವು ಹೇಳೋದು ಕರೆಕ್ಟ್. ಎಸ್ ಸರ್. ಫಸ್ಟ್ ಅದು. ಆಮೇಲೆ ಆ ಕಿಡ್ನಿ ತಗೊಳ್ಳೋದು ಅದು ಒಂದು ಅವಕಾಶ, ಒಂದು ಚಾನ್ಸ್. ಅದು ಓಕೆ ಸರ್. ಕೆಲಸ ಮಾಡೋದು ಇರ್ಬೋದು, ಮಾಡದೇ ಇರ್ಬೋದು. ಓಹೋ. ಬಟ್ ಸ್ವಂತ ತಮ್ಮ ಅಣ್ಣ ಇದ್ರೆ ಮ್ಯಾಚ್ ಆದ್ರು ಓಕೆ, ಅದು ಸಕ್ಸಸ್ ರೇಟ್ ಜಾಸ್ತಿ. ಹಿಂಗ್ ಧೈರ್ಯ ಬಂದು ಸರ್ ನಿಮಗೆ? ಇಟ್ಸ್ ನಾಟ್ ಈಸಿ ಜೋಕ್. ದುಡ್ಡು ಇರ್ಬೋದು, ಎಲ್ಲ ಇರ್ಬೋದು. ನನ್ನ ಕಿಡ್ನಿನ ಎಷ್ಟು ಸರ್ ಅಣ್ಣ ತಮ್ಮನೆ ಗಲಾಟೆ ಮಾಡ್ಕೊಂಡು ಹೊಡ್ಕೊಂಡು ಸಾಯ್ತಾ ಇದಾರೆ ಸರ್. ಅದು ಸರಿ ಹೇಳೋದು. ಬಟ್ ನೀವು ಪ್ರೋಗ್ರಾಮ್ ಮಾಡ್ತಿರಲ್ಲ, ಹೌದು ಸರ್, ಒಂದೊಂದ್ಸತಿ ಲವ್ಗಿಂತ ಜಾಸ್ತಿ ಏನಿಲ್ಲ, ಅದು ಇದು ಲವ್ ಇನ್ ಶಕ್ತಿ ಇದು. ಹೌದು, ಅಣ್ಣ ತಮಗೆ ಲವ್, ಆ ಶಕ್ತಿನೇ ನಮಗೆ ಧೈರ್ಯ ಕೊಟ್ಟಿದ್ದು. ಹ್ಯಾಂಡ್ಸ್ ಅಪ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ ಲವ್ ಇಂದ ಶಕ್ತಿ ಬರೋದು. ಯಾವ ಪರಿಸ್ಥಿತಿಯಲ್ಲಿದ್ರಿ ಇರೋದ್ರಿಂದ ಲವ್ ಇದ್ರೆ ಆ ಲವ್ ಇನ್ ಶಕ್ತಿ ಬೇರೆ. ಆದರೂ ಬಟ್ ನಾನು ಒಪ್ಕೊಂಡೆ, ನನಗೆ ಆ ಡಿಸಿಷನ್ ತಗೊಂಡೆ. ನಾನು ಕೇಳಿದ್ರು ನಮ್ಮಣ್ಣ, ಓಕೆ ನನಗೀಗಾಗಿದೆ, ಓಕೆ ಕೊಡ್ತೀಯಾ? ನಿಮ್ಮಣ್ಣ ಕೇಳಿದ್ರು 2 ಸೆಕೆಂಡ್ಸಲ್ಲಿ ಹ್ಞೂ ಅಂದ್ಬಿಟ್ಟೆ. ಆಯ್ತಾ? ಅದು ಒಂದು 2-3 ವರ್ಷ ಹಿಂದೆ ಕತೆ ಅದು. ಓಕೆ, ನನಗೀಗ ಆಗ್ಬೋದು, ಆ ಟೈಮಲ್ಲಿ ನೀನು ಕೊಡ್ತೀಯಾ ಬೇಕಾಗಿದ್ರೆ? ಅಪ್ಪ ಆಯ್ತಪ್ಪ, ಕೇಳೋದೇ ಬೇಡ. ನಿಮ್ಮ ಹೆಂಡತಿ ಕೇಳಿದ್ರಾ? ಆ ಟೈಮಲ್ಲಿ ಕೇಳಲಿಲ್ಲ. ಹೂಂದ ಕೇಳಲಿಲ್ಲ? ಇಲ್ಲ. ಗ್ರೇಟ್, ಖುಷಿ. ಅದೆಲ್ಲ ಆ ಕತೆಗಳೆಲ್ಲ ಆಮೇಲೆ ಶುರು ಆಯಿತು. ಈಗ 3 ತಿಂಗಳ ಹಿಂದೆ, 4 ತಿಂಗಳು 5 ತಿಂಗಳ ಹಿಂದೆ. ಓಕೆ, ಆ ಟೈಮಲ್ಲಿ ನನ್ನ ಮೈಂಡಲ್ಲಿ ಏನೇನೋ ಸಂಕಟ ಪರಿಸ್ಥಿತಿಗಳು, ಇದು ಪ್ರೆಷರು. ಎಷ್ಟು ತಿಂಗಳು? ಇನ್ನು 3 ತಿಂಗಳಾಗಿದೆ ಸರ್. ಈಗ 3 ತಿಂಗಳಾಗಿದೆ. ಇನ್ನು ಗಾಯ ವಾಸಿಯಾಗಿಲ್ಲ ಅನ್ಸುತ್ತೆ ಸರ್. ನೋಡ್ತೀರಾ? ಓ, ಎಲ್ಲ ಹೀಲ್ ಆಗಿದೆ. ಈಗ ಇನ್ನು 3 ಮಂತ್ಸ್ ಆಗಿಲ್ಲ ಸರ್. 3 ಮಂತ್ಸ್ ಆಗಿದೆ. ಬಟ್ ನಿಮ್ಮ ಹೆಲ್ತ್ ಚೆನ್ನಾಗಿದೆ ಸರ್ ಈಗ? ನನ್ನ ಹೆಲ್ತು ದೇವ್ರ ದಯದಿಂದ, ಅವ್ರ ಹೆಲ್ತು, ನಮ್ಮ ಅಣ್ಣನ ಹೆಲ್ತು ಸಖತ್ತಾಗಿದೆ. ಇನ್ಫ್ಯಾಕ್ಟ್ ಮಾರ್ಚ್ 3ಗೆ. ಓಕೆ ಸರ್, ಈ ವರ್ಷ ಈಗ ಮಾರ್ಚ್ 3ಗೆ ನಮ್ಮ ಅಣ್ಣ ನಾವು ಸ್ಪೇನ್ಗೆ ಹೋಗ್ತಾ ಇದೀವಿ. ಏನಕ್ಕೆ ಸರ್? ಏನಕ್ಕಂದ್ರೆ ಅದು ಸ್ಪಾನ್ಸರ್ಶಿಪ್ ಅಂತ. ಸ್ಪೇನು ಎಲ್ಲರೂ ಹೋಗ್ಬೋದಿತ್ತು. ಓಕೆ, ನಮ್ದು ಒಂದು ಇಲ್ಲಿ ಬೆಂಗಳೂರಲ್ಲಿ ಒಂದು ಕಂಪನಿ ಇದೆ, ಆಕ್ಟಿವ್ ಹಾಲಿಡೇ ಕಂಪನಿ ಅಂತ. ಓಕೆ ಸರ್. ಆಮೇಲೆ ಸ್ಪೇನ್ ಟೂರಿಸಂ, ಆಮೇಲೆ TI ಸೈಕಲ್ಸ್. ಓಕೆ ಸರ್. ಇವರೆಲ್ಲ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಅದಕ್ಕೆ ನಾವು ಸ್ಪೇನ್ಗೆ ಹೋಗ್ತಾ ಇದೀವಿ. ಏನಕ್ಕೆ ಸೈಕಲಲ್ಲಿ? ಇಲ್ಲಿಂದ ಸೈಕಲ್ ಅಲ್ಲ, ಅಲ್ಲಿಗೆ ಹೋಗಿ 6 ದಿವಸ ಸೈಕ್ಲಿಂಗ್ ಮಾಡ್ತೀವಿ ನಮ್ಮ ಅಣ್ಣ ನಾನು. ಏನಕ್ಕೆ ಈ ಥರ? ಈ ತೋರ್ಸಕ್ಕೆ. ಯಾಕಂದ್ರೆ ಇದಾದ್ಮೇಲೆ, ಈ ಥರ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಆದ್ಮೇಲೆನೂ ಓಕೆ ಲೈಫ್ ನಾರ್ಮಲ್ ಆಗಿರ್ಬೋದು ಅಂತ. ಎಸ್, ಈ ನಾರ್ಮಲ್ ಲೈಫ್ಗೆ ಏನು ಬಾಧ ಏನೂ ಇಲ್ಲ. ನಾನೀಗ ನೋಡಿ, ಇದಕ್ಕೆ ಮುಂಚೆ ನಾನು ಮ್ಯಾರಥಾನ್ ರನ್ನರು. ಓಕೆ, 42 ಕಿಲೋಮೀಟರ್ ಓಡ್ತಾ ಇದೆ. ಅಬ್ಬಾ. ಈಗ ಅದೇ ಫಿಟ್ನೆಸ್ ಲೆವೆಲ್ ಬರಬೇಕು ಅಂದರೆ ನಾನು ಶುರು ಮಾಡಿದ್ದೀನಿ. ಈಗ 3 ತಿಂಗಳಾಯಿತು. 2 ತಿಂಗಳು ನಾನು ಸ್ವಲ್ಪ ಮನೆಯಲ್ಲೇ ಬೆಡ್ಡಲ್ಲೇ ರಿಕವರಿ ಆಗ್ತಾ ಇತ್ತು. ಓಕೆ ಸರ್. ಈಗ ನಾನು 5 ಕಿಲೋಮೀಟರ್ ಶುರು ಮಾಡಿದ್ದೀನಿ. 5 ಕಿಲೋಮೀಟರ್ ತನಕ ಬಂದಿದ್ದೀನಿ ಓಡೋಕ್ಕೆ. 40 ಮಾಡ್ತೀನಿ. ಇದು ಹೇಳಕ್ಕೆ ಭಯ ಪಡಬಾರ್ದು. ಈ ಜೀವನ, ಬೇರೆಯವ್ರಿಗೆ ಜೀವನ ಕೊಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಅದು ಎಲ್ಲರಿಗೂ ಬರಲ್ಲ. ಆ್ಯಂಡ್ ಅದು ಮಾಡ್ದಿಂದ ನಾನು ಹಂಗೆ ಕೊಟ್ಟೆ, ಲವ್ ಇಂದ ಕೊಟ್ಟೆ. ಓಕೆ ಸರ್. ಈಗ ಪ್ರಪಂಚ ನನಗೆ, ನಾನು ಏನೇನು ಕತೆ ಆಗಿದೆ, ನಂಗೆ ಅದು ದೊಡ್ಡ ಪ್ರೋಗ್ರಾಮ್ ಬೇಕು. ಅದಕ್ಕೆ ಕತೆ ಅಲ್ಲ ಸರ್, ಇದು ಜೀವನ ಸರ್ ನಿಮ್ಮದು. ಆಯಿತಾ? ನನಗೆ ಎಷ್ಟು ಒಳ್ಳೇದಾಗ್ತಾ ಇದೆ.
ಪ್ರಪಂಚನೇ ನನಗೆ ಒಳ್ಳೇದು ಮಾಡ್ತಾ ಇದೆ. ನಾನು ಕೇಳೋದಿಲ್ಲ, ಏನಿಲ್ಲ. ಒಬ್ಬರಿಗೆ ನೀವು ಒಳ್ಳೇದು ಮಾಡಿ ಇಡೀ ಪ್ರಪಂಚ ನಿಮ್ಗೆ ಒಳ್ಳೇದು ಮಾಡುತ್ತೆ ಅಂತ ಅನಿಲ್ ಶ್ರೀವಾಸ್ ಅವ್ರು ಹೇಳ್ತಾ ಇದ್ದಾರೆ. ರೇ ಮಾಡ್ರಿ, ಕಲ್ತ್ಕೊಳ್ರಿ ರೀ. ಅಣ್ಣ ತಮ್ಮ ಅಂದರೆ ಹೆಂಗಿರಬೇಕು, ದಾನ ಅಂದರೆ ಹೆಂಗಿರಬೇಕು, ಕೊಟ್ಟರೆ ಏನಾಗ್ಬಿಡುತ್ತೆ, ಮುಳುಗೋಗ್ಬಿಡುತ್ತೆ, ಏನೇನೋ ಯೋಚನೆ ಮಾಡ್ತೀರಾ. ಇಂಥವ್ರ ಜೊತೆ ಕಳೆದ್ರೆ ನಿಮ್ಮ ಲೈಫ್ ಕೂಡ ಬೆಟರ್ ಆಗುತ್ತೆ. ಓಕೆ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇದು ಸಾಲಲ್ಲ ಸರ್, ಇನ್ನೊಂದು ಸರಿ ಕರ್ಸ್ಕೊಂಡು ದೀರ್ಘವಾಗಿ ಮಾತಾಡ್ತೀನಿ ನಿಮ್ಮ ಜೊತೆಗೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಣ್ಣ ಒಂದು ಪರಿಚಯ ಮಾಡಿಕೊಡೋದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಪರಿಚಯ ಮಾಡೋಕ್ಕೆ ಒಂದಿನ ಕರ್ಸ್ಕೊಳ್ತೀನಿ ಸರ್ ನಿಮ್ಮನ್ನ. ಈಗ ನಿಮ್ಮ ಮುರಳಿ ಡೈಲಿ ನೋಡ್ತೀರಾ. ಇವ್ರ ವಿಷಯ ಇವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ಗೊತ್ತು. ಒಂದಿನ ನಾನು ಅದೇ ಹೇಳಿದ್ದೀನಿ ಅನಿಲ್ ಅವ್ರಿಗೆ, ಸರ್ ಒಂದಿನ ನನ್ನ ಫೈನಲ್ ಆಗಿ ಒಂದಿನ ಇಂಟರ್ವ್ಯೂ. ಈಗ ನನಗೆ 47 ಆಯ್ತು. 47 2 ದಿವಸಲ್ಲಿ ಆಗುತ್ತೆ. ನಾಳಿದ್ದು ನನಗೆ ಬರ್ತ್ಡೇ. ಎಸ್ ಸರ್. ಎಸ್ ಸರ್. ನಾನು 21 ಇಯರ್ಸ್ ಆಗಿದ್ದಾಗ 21 ವರ್ಷ ಟೈಮಲ್ಲಿ ನಿನಗೆ ನನ್ನ ಲೈಫಲ್ಲಿ ನೀನು ಬಂದೆ. ಎಸ್ ಸರ್. ಹೆಂಗೆ ಬಂದೆ, ನೀನು ಯಾಕೆ ಇದೆಯಾ ನನ್ನ ಲೈಫಲ್ಲಿ, ನಿನ್ನ ವಿಷಯ ನಂಗೆ, ನಿನ್ನ ಬಗ್ಗೆ ನಂಗೆ ಯಾಕೆ ಇಷ್ಟು ಲವ್ ಇದೆ, ಇದೆಲ್ಲ ಒಂದ್ಸರಿ ಅನಿಲ್ ಅವ್ರ ಜೊತೆ ಬಂದು ಮಾತಾಡ್ತಾರೆ. ಓಕೆ, ಅನಿಲ್ ಅವ್ರನ್ನ ಬಿಟ್ಟು ಒಬ್ಬರು ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ. ಥ್ಯಾಂಕ್ ಯು ಅನಿಲ್ ಸರ್. ಥ್ಯಾಂಕ್ ಯು. ಈಗ ತಗೋಣ ಒಂದು ಕಣ್ಣನ್ ದೈವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೈವಾನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವ ಮಾರ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಂದಿದ್ದಾರೆ ಅಂದ ತಕ್ಷಣ ಮುರಳಿ ಯಾವ ಡಾಕ್ಟ್ರು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ಯಾಮಲಾ ಅವರು ಬಂದಿದ್ದಾರೆ. ಭಗವಾನ್ ಹೆಲ್ತ್ ಕೇರಿಂದ. ಅವರು ನಮ್ಮ ಬಸವನಗುಡಿನಲ್ಲಿ ತುಂಬ ಫೇಮಸ್ಸು. ಆ ಫೇಮಸ್ ಆಗಿರೋರು ಕಳೆದ ವಾರ ಬಂದಿದ್ರಲ್ಲ, ತಿರ್ಗಾ ಕರೆಸಿದ್ದೀರಾ ಮುರಳಿ? ರೇ ಡಾಕ್ಟ್ರ್ ರೀ, ಸಿಕ್ಕಾಪಡೆ ಓದಿದ್ದಾರೆ, ಸಿಕ್ಕಾಪಡೆ ತಿಳ್ಕೊಂಡಿದ್ದಾರೆ. ಕಳೆದ ವಾರ ನಾವು ಜುಮ್ ಹಿಡಿಯೋಕ್ಕೆ ಮಿಷಿನ್ ಇಟ್ಕೊಳ್ಳಿ, ಆ ಮಿಷಿನ್ ಇಟ್ಕೊಂಡ್ರೆ ನಿಮಗೆ ಜುಮ್ ಹಿಡಿಯಲ್ಲ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಅದು ಅಲ್ಲಿ ಭಗವಾನ್ ಹೆಲ್ತ್ ಸೆಂಟ್ರಲ್ಲಿ ಸಿಗುತ್ತೆ. ಅದು ಬಸವನ ಗುಡಿನಲ್ಲಿ ಅದಿದೆ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಮಾತಾಡಿ ತುಂಬ ಜನ ಫೋನ್ ಮಾಡಿದ್ರು ಅವ್ರಿಗೆ, ಈ ಮಿಷನ್ ಬೇಕು ನಮಗೆ. ಆ ರಿಮೋಟ್ ಥರ ಇತ್ತು, ಅದನ್ನ ಇಟ್ಕೊಂಡ ತಕ್ಷಣ ಏನು ಜುಮ್ ಹಿಡಿಯೋದೆಲ್ಲ ಹೊಟ್ಟೋಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ತುಂಬ ಜನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರು. ಮತ್ತೆ ಶ್ಯಾಮಲಾ ಅವ್ರನ್ನ ನಾವು ಕರ್ಸ್ಕೊಂಡಿದ್ದೀವಿ ನಮ್ಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ. ನಮಸ್ಕಾರ ಶ್ಯಾಮಲಾ ಅವರೇ. ಏನು ಮೇಡಮ್, ತುಂಬ ಜನ ನಮಗೆ ಬೇರೆ ಫೋನು, ಸಾರ್ ನೀವೊಂದು ಇಟ್ಕೊಂಡಿದ್ದೀರಾ ಸರ್. ನಾನೆಲ್ಲ ಮೇಡಮ್ ಇಟ್ಕೊಂಡಿದ್ದವ್ರು ಕೈಲಿ ಎತ್ಕೊಂಡೋಗ್ಬಿಟ್ರಪ್ಪ, ನಾನು ಕೊಡಲಿಲ್ಲ ಒಂದೇ. ಓಕೆ ಮೇಡಮ್, ಇವತ್ತು ಏನು ಹೇಳ್ತಾ ಇದ್ದೀರಾ ನೀವು? ಇವತ್ತು ರುಮಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ. ಏನು ಮೇಡಮ್ ಹಂಗಂದ್ರೆ? ಅಂದರೆ ಮೂಳೆ ಸವದಿರುತ್ತೆ. ಎಸ್. ಓಕೆ, ಅದು ಮೂಳೆ ಸವಿಯೋದಿರಂದರೆ ಆಸ್ಟಿಯೋ ಆರ್ಥ್ರೈಟಿಸಲ್ಲೂ ಮೂಳೆ ಸವದಿರುತ್ತೆ. ಆದರೆ ಇಲ್ಲಿ ಏನಂದರೆ ಸಿಸ್ಟಮಿಕ್ ಡಿಸಾರ್ಡರ್, ಅಂದರೆ ಫುಲ್ ಬಾಡಿನಲ್ಲಿ ತೊಂದರೆ ಇರುತ್ತೆ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಒಂದು ಮೂಳೆಗೆ ಮಾತ್ರ ಸೀಮಿತ ಇರುತ್ತೆ, ಇದು ಇಡೀ ದೇಹಕ್ಕೇ ಹರಡಿರುತ್ತೆ. ಸೊ ಯಾವ ಮೂಳೆಯಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬೋದು ಮೂಳೆಗಳ ಸವೆತ. ಹೌದು ಹೌದು ಹೌದು. ಏನು ಮಾಡ್ಬೇಕು, ಹೆಂಗೆ ಗೊತ್ತಾಗುತ್ತೆ ಮೇಡಮ್ ನಮ್ಗೆ ಅವೆಲ್ಲ? ಏನೋ ಮೇಲ್ಗಡೆ ಗಾಯ ಆದರೆ ಗಾಯ ಆಯಿತು ಅಂತ ಗೊತ್ತಾಗುತ್ತೆ, ಮೂಳೆ ಸವೆಯೋದಲ್ಲ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ನಮಗೆ? ಮೂಳೆ ಸವಿಯೋದು ಅಂತ ಹೇಳಿದ್ರೆ ಮುರಳಿ, ಯೂಶಲಿ ಏನಾಗುತ್ತೆ, ಅವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ ಬಾಡಿ ಸ್ಟಿಫ್ ಆಗಿಬಿಡುತ್ತೆ. ನೆಟ್ಟಿಗೆ ಅಂದರೆ ತುಂಬ ಸ್ಟಿಫ್. ಇವಾಗ ನಮಗೆ ಈಸಿಯಾಗಿ ಈ ಥರ ಫೋಲ್ಡ್ ಮಾಡ್ಬೋದು ಕೈನೆಲ್ಲನೂ, ಬೆಳಗ್ಗೆ ಎದ್ದಿದ ತಕ್ಷಣ ಇದೇ ಥರ ಫೋಲ್ಡ್ ಮಾಡ್ಬೋದು. ಆದರೆ ಅವ್ರಿಗೆ ಏನಂದರೆ ಬೆಳಗ್ಗೆ ಎದ್ದೇಳೋದೇ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಏನಂದರೆ ಕಾಲೆಲ್ಲ ಬಿಗಿ ಹಿಡಿಯೋದು, ಕೈಯೆಲ್ಲ ಬಿಗಿ ಹಿಡಿಯೋದು, ಈ ಥರ ಈಸಿಯಾಗಿ ಅವ್ರಿಗೆ ಫೋಲ್ಡ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಒಂಥರ ಕಷ್ಟ ಅಂದರೆ ಕಷ್ಟ, ತುಂಬ ಬಿಗಿ ಹಿಡಿಯುತ್ತೆ. ಅದ್ರ ಜೊತೆನಲ್ಲಿ ಏನಂದರೆ ಅವ್ರಿಗೆ ಮೂಳೆ ನೋವುಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಒಂದಿನ ಮಂಡಿ ನೋವುತ್ತೆ, ಇನ್ನೊಂದು ದಿನ ಹಿಂಬಡಿ ನೋವು ಇರುತ್ತೆ, ಇನ್ನೊಂದು ದಿನ ಕೈ ಮೂಳೆಗಳೆಲ್ಲನೂ ಜಾಸ್ತಿ ನೋವ್ತಾ ಇರುತ್ತೆ. ಸೊ ಈ ಥರ ನೋವುಗಳು ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಮೂಳೆ ಒಂದು ಕಡೆ ಸೋದ್ರೆ ಪರವಾಗಿಲ್ಲ, ಈ ಬಾಡಿಲಿ ಪ್ರಾಬ್ಲಮ್ ಇದ್ರೆ ಎಲ್ಲ ಕಡೆ ಸೋದೋಗುತ್ತಾ? ಹೌದು. ಇದು ರೊಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಏನಂದರೆ ಇಟ್ ಇನ್ವಾಲ್ವ್ಸ್ ಮಲ್ಟಿಪಲ್ ಜಾಯಿಂಟ್ಸು, ಬರೀ ಒಂದೇ ಜಾಯಿಂಟ್ ಅಲ್ಲ. ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಬರೀ ಒಂದು ಜಾಯಿಂಟ್ ಇನ್ವಾಲ್ವ್ ಆಗುತ್ತೆ, ಅಟ್ ದ ಮೋಸ್ಟ್ ಇನ್ನೊಂದು ಜಾಯಿಂಟ್ ಇನ್ವಾಲ್ವ್ ಆಗೋಕ್ಕೆ ಹೋಗುತ್ತೆ. ಆದರೆ ರೊಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಏನಂದರೆ ಮೂಳೆ ಸವಿಯೋದು ಏನಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಎ ಆಟೋ ಇಮ್ಯೂನ್ ಡಿಸಾರ್ಡರ್. ಅಂದರೆ ಅವರ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದೇನೇ ಅವರ ಒಂದು ಬೋನ್ಸನ್ನೆಲ್ಲನೂ ತಿನ್ನೋದಕ್ಕೆ ಶುರು ಮಾಡಿಬಿಡುತ್ತೆ. ಓಕೆ, ಸೊ ಹಾಗಾಗಿ ಇಟ್ಸ್ ಎ ಸಿಸ್ಟಮಿಕ್ ಡಿಸಾರ್ಡರ್. ಸೊ ಬರೀ ಮೂಳೆ ಮಾತ್ರ ಇನ್ವಾಲ್ವ್ ಆಗಲ್ಲ, ಬೇರೆ ಇಂಟರ್ನಲ್ ಆರ್ಗನ್ಸು ಸಹ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಏನು ಮಾಡಬೇಕು ಮೇಡಮ್ ಇದಕ್ಕೆ? ಓಕೆ, ಮುರಳಿ ಏನಂದರೆ ಇಷ್ಟು ದಿನ ನಾವು ರೊಮಟಾಯ್ಡ್ ಆರ್ಥ್ರೈಟಿಸ್ ಬಂದರೆ ಯೂಶಲಿ ಇಟ್ಸ್ ಅ ವೆರಿ ಸಿವಿಯರ್ ಟೈಪ್ ಆಫ್ ಪೇಯ್ನ್. ಸೊ ರೊಮಟಾಯ್ಡ್ ಆರ್ಥ್ರೈಟಿಸ್ ಬಂದಿರೋರ್ಗಂತೂ ನಿಜವಾಗ್ಲೂ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಪಾದದಲ್ಲಿ ಒಂಥರ ಮೂಳೆಗಳಲ್ಲೆಲ್ಲ ಊತ ಕಾಣಿಸ್ಕೊಳ್ಬೋದು, ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಬಾಡಿಯೆಲ್ಲ ಸ್ಟಿಫ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಏನಂದರೆ ಡಿಫಾರ್ಮಿಟೀಸ್ ತುಂಬ ಕಾಮನ್ನು ರೊಮಟಾಯ್ಡ್ ಆರ್ಥ್ರೈಟಿಸಲ್ಲಿ. ಫಾರ್ ಎಕ್ಸಾಂಪಲ್ ಕೈಯೆಲ್ಲ ಹೀಗೆ ತಿರ್ಕೊಂಬಿಡೋದು ಅಥವಾ ಕಾಲನ್ನು ತಿರ್ಕೊಂಬಿಡೋದು, ಅದೇನಂದರೆ ಪರ್ಮನೆಂಟ್ ಡಿಫಾರ್ಮಿಟಿ. ಅದು ಒಂದ್ಸಲಿ ಆದರೆ ಅದನ್ನು ಆಪ್ರೇಷನ್ ಮಾಡಿನೇ ಸರಿ ಮಾಡೋಕ್ಕಾಗೋದು. ಸೊ ಹಾಗೇ ಮಾಡೋದಕ್ಕಾಗೋದಿಲ್ಲ. ಸೊ ಇಟ್ಸ್ ಅ ವೆರಿ ಸಿವಿಯರ್ ಟೈಪ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು.
ಸೊ ಇದಕ್ಕೆ ಏನು ಟ್ರೀಟ್ಮೆಂಟ್ ಅಂತ ನೀವು ಕೇಳಿದ್ರಿ. ಅದೇ ಮೇಡಮ್ ಫಸ್ಟ್ ಹೇಳಿ. ತುಂಬಾ ಜನ ನೋಡಿ ಕೈ ಕಾಲ ತಿರ್ಕೊಂಡ್ಬಿಡುತ್ತೆ ಪಾಪ, ಅವ್ರು ಏನು ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಬಟ್ ಯಾರು ಬೇಕಾದ್ರೂ ಬರ್ಬೋದಾ? ಯೂಶಲಿ ಏನಂದರೆ ವಂಶ ಪಾರಂಪರಿಕವಾಗಿಯೂ ಬರುತ್ತೆ, ಅಂದರೆ ಜೆನೆಟಿಕಲಿನೂ ಬರುತ್ತೆ. ಅದು ಬಿಟ್ಟರೆ ಮೇ ಬಿ ಇದ್ದಕ್ಕಿದ್ದ ಹಾಗೇನೂ ಶುರು ಆಗ್ಬೋದು. ಅಥವಾ ಒಂದೊಂದು ಸಲ ಏನಂದರೆ ಈ ಡೆಂಗು ಫೀವರ್ ಆ ಥರ ಏನಾದರೂ ಇನ್ಫೆಕ್ಷನ್ ಆಗಿ ವೈರಲ್ ಇನ್ಫೆಕ್ಷನ್ ಆದ ನಂತರ ಇದು ಕಾಣಿಸ್ಕೊಳ್ಬೋದು. ಸೊ ಇಟ್ ಹ್ಯಾಸ್ ವೇರಿಯಸ್ ಇದು ಕಾಸಸ್ ಅಂತ ಹೇಳ್ಬೋದು. ಸೊ ಇದು ಬಂದರೆ ಏನಂದರೆ ಇಷ್ಟು ದಿನ ನಾವು ಇದಕ್ಕೆ ಸರಿಯಾದ ಮಾತ್ರೆ ಯಾವುದೂ ಇರಲಿಲ್ಲ. ರೀಸೆಂಟ್ಲಿ ಏನಂದರೆ ಆ್ಯಂಟಿರೊಮ್ಯಾಟಿಕ್ ಟ್ಯಾಬ್ಲೆಟ್ಸ್ ಬಂದಿದೆ ಈಗ. ಸೊ ಅದರಲ್ಲೂ ಅಷ್ಟೇ ಪೂರ್ತಿ ಡಿಫಾರ್ಮಿಟೀಸ್ನೆಲ್ಲನೂ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಜೊತೆಯಲ್ಲಿ ಇಮ್ಯುನೋ ಮಾಡ್ಯುಲೇಷನ್ ಇಂಜೆಕ್ಷನ್ನ ಕೊಡಬೇಕಾಗತ್ತೆ. ಅದ್ರ ಹಾಗೆ ಕೊಟ್ಟರೂ ಸಹ ಏನಾಗುತ್ತೆ, ಕೆಲವು ಸಲ ನೋವೆಲ್ಲನೂ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ನೋವನ್ನು ಕಡಿಮೆ ಮಾಡೋದಕ್ಕೆ ನಾವು ಕೋಲ್ಡ್ ಲೇಸರ್ ಟ್ರೀಟ್ಮೆಂಟನ್ನು ಕೊಡ್ಬೋದು. ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ನೀವು ಮಾಡ್ತೀರಾ ಭಗವಾನ್ ಹೆಲ್ತ್ ಸೆಂಟರ್ನಲ್ಲಿ? ಹೌದು. ಭಗವಾನ್ ಹೆಲ್ತ್ ಸೆಂಟರ್ನಲ್ಲಿ ಆ ಥರ ಏನಾದರೂ ರೋಗಗಳು ಬಂದಿದ್ರೆ ಅಥವಾ ರೋಗಗಳ ಲಕ್ಷಣಗಳು ಕಾಣಿಸ್ಕೊಂಡಿದ್ರೆ, ಕಾಯಿಲೆಗಳ ಲಕ್ಷಣಗಳು ಕಾಣಿಸ್ಕೊಂಡಿತ್ತು ಅಂತ ಹೇಳಿದ್ರೆ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಇರುವಂಥ ಏಕೈಕ ಸ್ಥಳ ಇದು ನಮ್ಮ ಭಗವಾನ್ ಹೆಲ್ತ್ ಸೆಂಟರ್. ಅವರು ಬಸವನಗುಡಿಯಲ್ಲಿದ್ದಾರೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ? ಎಷ್ಟು ನಿಮಿಷ ಬೇಕಾಗುತ್ತೆ ಆ ಟ್ರೀಟ್ಮೆಂಟ್ ಕಮ್ಮ? ಡಿಪೆಂಡ್ಸ್ ಅಪಾನ್ ದ ಇದು ಎಷ್ಟು ಅವ್ರದ್ದು ಜಾಯಿಂಟ್ಸ್ ಇನ್ವಾಲ್ವ್ ಆಗಿದೆ ಅಂದ್ಬಿಟ್ಟು. ಸೊ ರಫ್ಲಿ ಅಬೌಟ್ 45 minutes to 1 hour ಕೊಡಬೇಕಾಗತ್ತೆ. ಅಂದರೆ ವಿ ಕಂಬೈನ್ ಇನ್ಫ್ರಾರೆಡ್ ರೇಸು ಅದಕ್ಕೆ ಕಂಬೈನ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಅದ್ರ ಜೊತೆನಲ್ಲಿ ಏನಂದರೆ ನಾವು ಅವ್ರಿಗೆ ತುಂಬ ಬೇಗ ರಿಲೀಫ್ ಮತ್ತು ಇದು ಡಿಸೀಸ್ನ ಅರೆಸ್ಟ್ ಮಾಡೋದಕ್ಕೆ ವಿ ಗಿವ್ ಇಮ್ಯುನೋ ಮಾಡ್ಯುಲೇಷನ್ ಇಂಜೆಕ್ಷನ್. ಓಕೆ, ಡಾಕ್ಟ್ರ್ ಜೊತೆ ಮಾತಾಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟ್ರು ಬಂದಿದ್ದಾರೆ. ಮೂಳೆ ಸವೆತದ ಬಗ್ಗೆ ಹೇಳ್ತಾ ಇದ್ದಾರೆ. ಮೂಳೆ ತಿರ್ಕೊಂಬಿಡುತ್ತೆ, ಹಿಂಗೆಲ್ಲ ಸರಿ ಹೋಗಿರಲ್ಲ, ಅದನ್ನು ಸರಿ ಮಾಡಬೇಕು ಅಂದರೆ ನಾವು ಕೋಲ್ಡ್ ಲೇಸರ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಭಗವಾನ್ ಹೆಲ್ತ್ ಸೆಂಟ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದರ ಮಧ್ಯೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರಮ್ಮ? ನನ್ನ ಹೆಸರು ಸುಜಾತ ಅಂತ. ಸುಜಾತ ಅವರೇ, ಎಲ್ಲಿಂದ? ಹೆಸರುಘಟ್ಟದಿಂದ ನೆನ್ನೆ ಮಾಡಿದ್ವಿ. ಹೇಳಿ ಸುಜಾತ ಅವರೇ, ಏನು ಸಮಾಚಾರ? ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಸರ್. ಹೊಸ ವರ್ಷದ 2ನೇ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. 2ನೇ ದಿನದ ಶುಭಾಶಯ ನಿಮಗೂ ಕೂಡ. ಕಾರ್ಯಕ್ರಮ ನೋಡ್ತಾ ಇರಿ. ಡಾಕ್ಟರ್ ಇದ್ದಾರೆ, ಏನಾದ್ರು ಪ್ರಶ್ನೆ ಕೇಳಬೇಕಮ್ಮ? ಸರ್, ನಾವು ಸ್ಲೀಪಿಂಗ್ ಟ್ಯಾಬ್ಲೆಟಿಗೆ ಅಟ್ಯಾಕ್ ಆಗಿತ್ತು, ಒಂದ್ಸರಿ ತಗೋತಾ ಇದ್ದೆ. ಓಕೆ. ಆಮೇಲೆ ಬಿಟ್ಟೆ. ಅದು ಒಂದು ಮಧ್ಯದ ಬೆರಳು ಶೇಕ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಮಧ್ಯದ ಬೆರಳು ಶೇಕ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಓಕೆ. ಅದು ಏನಾದ್ರು ಅವರು ಸಜೆಷನ್ ಕೊಡ್ತಾರಾ ಅಂತ ಕೇಳಕ್ಕೆ ಮಾಡ್ತಿದ್ದೆ. ಓಕೆಮ್ಮ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೆಸರುಗಟ್ಟಿಂದ ಫೋನ್ ಮಾಡಿದ್ದಾರೆ. ಅವ್ರಿಗೇನು ಪ್ರಶ್ನೆ ಅಂತ ಹೇಳಿದ್ರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ರು, ಸ್ಲೀಪಿಂಗ್ ಟ್ಯಾಬ್ಲೆಟ್ನ ನಿಲ್ಲಿಸಿದ್ದಾರೆ, ಆದರೆ ಮಧ್ಯದ ಬೆರಳು ತುಂಬ ಶೇಕ್ ಆಗ್ತಿರ್ತಂತೆ, ಅದೇನಾದ್ರು ಈ ಮೂಳೆಗೆ ಸಂಬಂಧಪಟ್ಟಿರೋದಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಕೈ ಬೆರಳು ಶೇಕ್ ಆಗೋದಕ್ಕೆ ನಾನಾ ಕಾರಣಗಳಿದೆ. ಫಾರ್ ಎಕ್ಸಾಂಪಲ್ ನರ್ವಸ್ ವೀಕ್ ಆಗಿರ್ಬೋದು, ಅಥವಾ ಅಲ್ಲಿ ಲೋಕಲೈಸ್ ಪ್ರಾಬ್ಲಮ್ ಬೇರೆ ಏನಾದರೂ ಇರ್ಬೋದು. ಸೊ ಅವ್ರದ್ದು ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿ ಅದಕ್ಕೆ ಕೆಲವು ಟೆಸ್ಟ್ಗಳಿರುತ್ತೆ. ಅದನ್ನು ಟೆಸ್ಟ್ ಎಲ್ಲ ಮಾಡಿಬಿಟ್ಟು ವಿ ಕ್ಯಾನ್ ಡಿಸೈಡ್ ಅಪಾನ್ ದ ಟ್ರೀಟ್ಮೆಂಟ್. ಸೊ ಇದರ್ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟೇ ಕೊಡಬೇಕಾಗತ್ತೆ, ಅಥವಾ ಆರ್ಡಿನರಿ ಎಕ್ಸಸೈಸಸ್ಸಲ್ಲೂ ಅದು ಕಡಿಮೆ ಆಗೋಗಿದ್ರೆ ಅದನ್ನು ಮಾಡಿಸ್ಬೋದು. ಓಕೆ, ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಇದೆ. ನಿಮ್ಮ ಕಾಯಿಲೆಗಳನ್ನ ಗುಣಪಡಿಸ್ಕೋಬೇಕು ಅಂದರೆ ಡಾಕ್ಟ್ರು ಇನ್ನೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ತಗೊಳ್ಳಿ ಒಂದು ಕಣ್ಣನ್ ದೈವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೈವಾನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಲ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟ್ರು ಬಂದು ಕೂತಿದ್ದಾರೆ. ಡಾಕ್ಟ್ರು ಸಿಕ್ಕಾಪಟ್ಟೆ ಉತ್ತರಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ಡಾಕ್ಟ್ರೆ, ಏನು ಹೇಳಿದ್ರಿ? ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್. ಈ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ನ ಯಾವ ವಯಸ್ಸಿನವ್ರು ತಗೋಬೋದು? ಯೂಶಲಿ ಮುರಳಿ 12 ವರ್ಷ ಆದಮೇಲೆ ಯಾರು ಬೇಕಾದ್ರೂ ಈ ಟ್ರೀಟ್ಮೆಂಟನ್ನು ತಗೋಬೋದು. ಓಕೆ. ಆಮೇಲೆ ಇದೇನಾಗುತ್ತೆ ಅಂದರೆ, ಈ ಟೆನ್ನಿಸ್ ಆಡೋರಿಗೆಲ್ಲ ಇದನ್ನ ಟೆನ್ನಿಸ್ ಎಲ್ಬೋ ಅಂತ ಬಂದ್ಬಿಡುತ್ತೆ, ಇಲ್ಲೆಲ್ಲೋ ಮೂಳೆ ಸೋದೋಗುತ್ತೆ, ಇಲ್ಲೆಲ್ಲೋ ಇದೆಲ್ಲ ನೋವು ಬಂದ್ಬಿಡುತ್ತೆ. ಇದೆಲ್ಲದಕ್ಕೂ ಎಷ್ಟು ಸರಿ ತಗೋಬೇಕು, ಯಾವಾಗ ತಗೋಬೇಕು, ಏನು ಸ್ವಲ್ಪ ಕನ್ಫ್ಯೂಷನ್? ಮುರಳಿ, ಏನಂದರೆ ಈ ಒಂದು ಕೋಲ್ಡ್ ಲೇಸರ್ ಟ್ರೀಟ್ಮೆಂಟನ್ನು ನಾವು ನಾನಾ ಕಂಡೀಷನ್ಸಲ್ಲಿ ಉಪಯೋಗಿಸ್ಬೋದು. ಏನಂದರೆ ಬೇಸಿಕಲಿ ಇದರ ಮೇನ್ ಆ್ಯಕ್ಷನ್ ಏನಂದರೆ ಇದು ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡುತ್ತೆ. ಮತ್ತು ನೋವುಗಳು ಯಾಕೆ ಕಾಣಿಸ್ಕೊಳ್ಳೋದು ಅಂದರೆ ಅಲ್ಲಿ ಇನ್ಫ್ಲಮೇಷನ್ ಇರುತ್ತೆ, ಟಿಶ್ಯೂ ಡ್ಯಾಮೇಜ್ ಆಗಿರೋದ್ರಿಂದ ಯೂಶಲಿ ಅಲ್ಲಿ ಸುತ್ತಮುತ್ತ ಇದು ಏನದು ಇನ್ಫ್ಲಮೇಷನ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಲೇಸರ್ ಲೈಟ್ ಏನಿದೆ ಇದು ಫ್ಯೂ ಸೆಂಟಿಮೀಟರ್ಸ್ ಡೀಪ್ ಹೋಗಿ ಅಲ್ಲಿ ರಕ್ತ ಚಲನೆನೂ ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆ ಏನಂದರೆ ಈ ಇನ್ಫ್ಲಮೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲನೂ ಕಡಿಮೆ ಮಾಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ವೇರಿಯಸ್ ಕಂಡೀಷನ್ಸ್. ಫಾರ್ ಎಕ್ಸಾಂಪಲ್ ಕತ್ತು ನೋವು ಇರ್ಬೋದು. ಸೊ ಕತ್ತು ನೋವು ಇದ್ದಾಗ ಏನಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರುತ್ತೆ. ಸೊ ಅಲ್ಲಿ ಏನಂದರೆ ನಾವು ಅವ್ರಿಗೆ ಡೈಲಿ ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತೀವಿ, ನೆಕ್ ಎಕ್ಸಸೈಸಸ್ ಎಲ್ಲ ಮಾಡಬೇಕು. ಅದ್ರ ಜೊತೆಯಲ್ಲಿ ಏನಂದರೆ ಟ್ರಾಕ್ಷನ್ ಏನಾದರೂ ಬೇಕಾದರೆ ಅವ್ರಿಗೆ ಟ್ರಾಕ್ಷನ್ ಅಡ್ವೈಸ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟನ್ನು ಕೊಡ್ಬೋದು. ಇನ್ನು ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ. ಸೊ ಭುಜದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಆ ಭುಜದಲ್ಲಿ ನೋವು ಕಾಣಿಸ್ಕೊಂಡಾಗ ಏನಂದರೆ ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟಲ್ಲಿ ಇದು
ಕಾಣಿಸ್ಕೊಳ್ಳೋದು. ಸೊ ಈ ಭುಜದ ನೋವು ಎಷ್ಟು ಸಿವಿಯರ್ ಇರುತ್ತೆ ಅಂದರೆ ಅವ್ರಿಗೆ ರಾತ್ರಿ ಹೊತ್ತು ಈ ಕಡೆಯಿಂದ ಈ ಕಡೆ ತಿರ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಜೊತೆ ಏನು ಡೈಲಿ ಆಕ್ಟಿವಿಟೀಸ್ ನಾವೇನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ತಲೆ ಬಾಚ್ಕೊಳ್ಳೋದಿರ್ಬೋದು, ಇದೆಲ್ಲಾನು ಶೋಲ್ಡರ್ ಜಾಯಿಂಟಿಂದ ಮೂವ್ಮೆಂಟ್ಸ್ ಆಗೋದು. ಸೊ ಮತ್ತೆ ಚಿಲ್ಕಾನ ಹಾಕೋದಿರ್ಬೋದು, ಅಥವಾ ಬೈಕ್ ರೈಡ್ ಮಾಡುವಾಗ ಸಣ್ಣ ಕೆಲಸ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಮತ್ತು ಇದು ಮೂಮೆಂಟ್ಸ್ ಎಲ್ಲನೂ ರೆಸ್ಟ್ರಿಕ್ಟ್ ಆಗಿಬಿಡುತ್ತೆ, ಅವ್ರಿಗೆ ಕೈ ಪೂರ್ತಿ ಮೇಲೆ ಎತ್ತೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅಂಥ ಕಂಡೀಷನ್ಸಲ್ಲೂ ನಾವು ಈ ಒಂದು ಕೋಲ್ಡ್ ಲೇಸರ್ ಟ್ರೀಟ್ಮೆಂಟನ್ನು ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಫೈಬ್ರೋಸಿಸ್ ಆಗೋದೆಲ್ಲನೂ ಕಡಿಮೆ ಆಗುತ್ತೆ. ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ನಿಮ್ಮ ಹಾಸ್ಪಿಟ್ಲಿಗೆ ಬರಬೇಕು. ಹೌದು, ಅದ್ರ ಜೊತೆನಲ್ಲಿ ಅಂದರೆ ಡಿವೈಸ್ ಇವಾಗಿದೆ. ಸೊ ಅವ್ರೇನು ನಮ್ಮ ಕ್ಲಿನಿಕ್ಗೆ ಪ್ರತಿದಿನ ಬಂದು ತಗೋಬೇಕು ಅಂತ ಏನಿಲ್ಲ, ಆ ಡಿವೈಸನ್ನು ಅವ್ರು ಕೊಂಡ್ಕೊಂಡು ಮನೆಯಲ್ಲೇ ಮಾಡ್ಕೋಬಹುದು. ಎಷ್ಟು ಡಿವೈಸ್ ಒಂದು ಇಷ್ಟ ಬರುತ್ತಾ? ಪುಟಾಣಿದು ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ, ರಿಮೋಟ್ ತರ ಇರುತ್ತೆ. ರಿಮೋಟ್ ಓಕೆ, ಟಿವಿ ರಿಮೋಟ್ ತರ ಇರುತ್ತೆ. ಆ ಡಿವೈಸ್ ಇಟ್ಕೊಂಡು ಅವ್ರು ಮನೆಯಲ್ಲೇ ಮಾಡ್ಕೋಬಹುದು. ನೀವು ಹೇಳ್ಕೊಡ್ತೀರಾ ಎಷ್ಟು ಟೈಮ್ ಮಾಡ್ಕೋಬೇಕು, ಎಷ್ಟು ನಿಮಿಷ ತಗೋಬೇಕು, ಎಲ್ಲಿ ತಗೋಬೇಕು ಅಂತೆಲ್ಲಾನು ಹೇಳ್ಕೊಡ್ತೀವಿ. ಅದ್ರ ಜೊತೆನಲ್ಲಿ ಏನೇನು ಎಕ್ಸಸೈಸಸ್ ಮಾಡಬೇಕು ಅಂತಾನು ಹೇಳ್ಕೊಡ್ತೀವಿ. ಎಷ್ಟು ಸಿಟ್ಟಿಂಗ್ ಅಲ್ಲಿ ಸರಿ ಹೋಗ್ಬೋದು ಶ್ಯಾಮಲಾ ಅವರು? ಯೂಶಲಿ ಏನಂದ್ರೆ 20 to 30 ಸೆಷನ್ಸ್ ಹೇಳ್ತೀವಿ. ನಮ್ಮ ಹತ್ರ ಬರೋರೆಲ್ಲರೂ ಕ್ರಾನಿಕ್ ಕೇಸಸ್, ಅಕ್ಯೂಟ್ ಕೇಸಸ್ ಅಲ್ಲ, ಅಂದರೆ ತುಂಬ ವರ್ಷಗಳಿಂದ ಸಫರ್ ಮಾಡಿರ್ತಾರೆ, ನಾನಾ ಟ್ರೀಟ್ಮೆಂಟ್ಸನ್ನು ತೊಗೊಂಡಿರ್ತಾರೆ. ಸೊ ಹಾಗಾಗಿ ಕ್ರಾನಿಕ್ ಕಂಡೀಷನ್ಸ್ಗೆ 20 to 30 ಸೆಷನ್ಸ್ ಅಂತೂ ಬೇಕೇ ಬೇಕಾಗುತ್ತೆ. ಸರಿ ಹೋಗುತ್ತೆ. ಸರಿ, ಯೂಶಲಿ ಏನಂದರೆ 80 to 80% ಆಫ್ ದ ಪೀಪಲ್ ವಿಲ್ ಡೆಫಿನೆಟ್ಲಿ ರೆಸ್ಪಾಂಡ್ ಇನ್ ಅ ವೆರಿ ಪಾಸಿಟಿವ್ ವೇ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಯೂಸ್ಫುಲ್ ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಖಂಡಿತ ಮೇಡಮ್, ಯಾಕಂದ್ರೆ ಜನಕ್ಕೆ ಗೊತ್ತಿರಲ್ಲ ಎಲ್ಲಿ ಯಾವ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇ ಗೊತ್ತಿರಲ್ಲ. ಹೌದು. ಯಾವ್ದೋ ನೋವು ಬಂತಂದ್ರೆ ಯಾವ ಡಾಕ್ಟರ್ ತಗೋಬೇಕು ಅಂದ್ರೆ ಗೊತ್ತಿರಲ್ಲ. ಕರೆಕ್ಟ್. ಫಸ್ಟ್ ಅದನ್ನ ಅವ್ರು ತಿಳ್ಕೊಳ್ಳೋಷ್ಟೊಳಗೆ ಒಂದು 5 ಜನ ಹತ್ರಕ್ಕೆ ಹೋಗಿರ್ತಾರೆ. ಅವ್ರು ಯಾರೋ ಡಾಕ್ಟರ್ ತಗೋದಾಗ ಅವರೊಂದು 5 ಬರೀತಾರೆ, ಅದಾದ್ಮೇಲೆ ಎಲ್ಲ ಹೋಗಿ ಕಡೆಗೆ ಸಿಗ್ತಾರೆ. ನಾವೇನು ಹೇಳ್ತಾ ಇದೀವಿ ಅಂದರೆ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದರೂ ಮೂಳೆಗಳ ಸವೆತ, ಮೂಳೆಗಳ ಸಂಬಂಧಪಟ್ಟಾಗ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಮ್ಮ ಭಗವಾನ್ ಹೆಲ್ತ್ ಸೆಂಟರ್ಗೆ ಹೋಗಿ ಬಸವನಗುಡಿಲಿದೆ, ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಗಳೇ ಇರ್ತಾರೆ. ನೀವು ಹೋಗಿ ಬೇರೆ ಬೇರೆ ಕಡೆ ಸುತ್ತಿ ಇನ್ನೆಲ್ಲೋ ಸುತ್ತೋಡ್ಕೊಂಡು ಕೊಂಕಣ ಸುತ್ತಿ ಮೈಲಾರಿಗೆ ಬರುವಂಥ ಅವಶ್ಯಕತೆ ಇಲ್ಲ. ನಮ್ಮ ಭಗವಾನ್ ಹೆಲ್ತ್ ಕೇರ್ನಲ್ಲಿ ನಿಮ್ಗೆ ಎಲ್ಲ ಒಂದೇ ಸೂರಲ್ಲಿ ಸಿಗುತ್ತೆ. ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಆ ಮಿಷನ್ನ ನೀವೇ ತೊಗೊಂಡೋಗಿ ನಿಮ್ಮ ಮಲ್ಲೇ ಇಟ್ಕೊಂಡು ಅವ್ರು ಹೇಳ್ಕೊಳ್ಳೋಂಥ ಪಾಯಿಂಟಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಸುಧಾರಣೆ ಆಗುತ್ತೆ. ವಾಟ್ ಶ್ಯಾಮಲಾ, ಕರೆಕ್ಟ್? ಹೌದು. ಓಕೆ, ನಂತರ ಏಜಿನ ಇದು ಏನಿಲ್ಲ ಅಂತ ಹೇಳಿದ್ರಿ. ಏಜ್ ಅಂಡ್ ಲಿಮಿಟ್ ಏನಿಲ್ಲ. ಆಫ್ಟರ್ 12 years ನಾವೇನಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ಕೊಡೋದಿಲ್ಲ, ಮತ್ತು ಬಂದು ಕ್ಯಾನ್ಸರ್ ಇರೋ ಪೇಷಂಟ್ಸ್ಗೆ ಕೊಡೋದಿಲ್ಲ. ಕ್ಯಾನ್ಸರ್ಗಿರೋ ಪೇಷಂಟ್ಸ್ಗೆ ಕೊಟ್ಟರೆ ಏನಾಗುತ್ತೆ, ಎಲ್ಲಿ ಟ್ಯೂಮರ್ ಇರುತ್ತೋ ಅಲ್ಲಿ ಏನಾದರೂ ಇದು ಲೇಸರ್ ಲೈಟ್ ಕೊಟ್ಟರೆ ಏನಾಗುತ್ತೆ, ಅಲ್ಲಿ ರಕ್ತ ಚಲನೆ ಇನ್ನೂ ಚೆನ್ನಾಗಿ ಜಾಸ್ತಿ ಆಗಿ ಆ ಟ್ಯೂಮರ್ ಇನ್ನೂ ದೊಡ್ಡದಾಗೋ ಸಂಭವ ಇರುತ್ತೆ. ಓಕೆ ಶ್ಯಾಮಲಾ, ಆಮೇಲೆ ಮಿಷನ್ ಹೇಳಿದ್ರಲ್ಲ ಒಂದು ರಿಮೋಟ್ ತರ ಇರುತ್ತೆ ಅಂತ, ಎಷ್ಟಾಗ್ಬೋದು ಅಪ್ರಾಕ್ಸಿಮೇಟ್ಲಿ? ಅದು ಬಂದು 2 ಟೈಪ್ ಇದೆ, ಒಂದು ರೀಚಾರ್ಜಬಲ್ ಟೈಪು, ಇನ್ನೊಂದು ಪ್ಲಗ್ ಇನ್ ಟೈಪು. ಸೊ ಪ್ಲಗ್ ಇನ್ ಟೈಪ್ ಆದರೆ 7,800 rupees ಆಗುತ್ತೆ. ರೀಚಾರ್ಜಬಲ್ ಅಂದರೆ 12,300 rupees. ಯಾವಾಗ ಬ್ಯಾಟರಿ ಚೇಂಜ್ ಮಾಡ್ಕೊಳ್ತಾ ಇರಬಹುದು? ಇಲ್ಲ, ರೀಚಾರ್ಜಬಲ್ ಅಂದರೆ ಮೊಬೈಲ್ ತರ, ಅದರಲ್ಲಿರೋ ಬ್ಯಾಟ್ರಿಗೆ ಯು ಹ್ಯಾವ್ ಟು ಚಾರ್ಜ್ ಇಟ್. ಒಂದು ತಗೊಂಡ್ರೆ ಮಲ್ಲಿರೋಲ್ಲ ಯೂಸ್ ಮಾಡ್ಕೋಬಹುದು. ಹೌದು, ಮನೆಯವರೆಲ್ಲ ಉಪಯೋಗಿಸಬಹುದು. ಹೌದು. ಓಕೆ, ನೋ ಪ್ರಾಬ್ಲಮ್. ಆ ಮಿಷನ್ ಒಂದ್ಸರಿ ನೀವು ತಗೊಂಡ್ರೆ ನಿಮ್ಮ ಮನೆಯವರು ಯೂಸ್ ಮಾಡ್ಕೋಬಹುದು. ಪಕ್ಕದ ಮನೆ ಆಂಟಿಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ, ಅಜ್ಜನಿಗೆ ಪ್ರಾಬ್ಲಮ್ ಆಯಿತು ಅಂದರೆ, ಅಜ್ಜಿಗೆ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರಿಗೂ ಆ ಮಿಷನ್ ಯೂಸ್ ಮಾಡ್ಕೋಬಹುದು. ಆದರೆ ಅದಕ್ಕಿಂತ ಮುಂಚೆ ಅವ್ರು ಒಂದ್ಸಲಿ ಡಾಕ್ಟರ್ಸ್ನ ಭೇಟಿ ಮಾಡೋದು ಒಳ್ಳೆಯದು. ಎಸ್ ಅದಿದೆ. ಓಕೆ ಶ್ಯಾಮಲಾ, ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಈ ಮೂಳೆಗಳ ಬಗ್ಗೆ, ಮೂಳೆಗಳ ಸವೆತದ ಬಗ್ಗೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಗವಾನ್ ಹೆಲ್ತ್ ಕೇರಿಂದ ಬಂದಂಥ ಶ್ಯಾಮಲಾ ಅವರು ಅದ್ಭುತವಾದಂಥ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟನ್ನು ನಮ್ಮಲ್ಲಿ ಸಿಗುತ್ತೆ. ಅದಕ್ಕೆ ಈಕ್ವಲೆಂಟ್ ಆಗಿರುವಂಥ ರಿಮೋಟ್ ಥರ ಸಿಗುತ್ತೆ. ಅದನ್ನು ಯೂಸ್ ಮಾಡಿದ್ರೆ ನಿಮ್ಮ ಮನೇಲಿ ನೀವೇ ಕಾಯಿಲೆಗಳನ್ನ ಗುಣಪಡಿಸ್ಕೋಬೋದು ಅಂತ ಹೇಳಿದರೆ ಥ್ಯಾಂಕ್ ಯು ಶ್ಯಾಮಲಾ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಎಲ್ಲರೂ ಏನಾದರೂ ಪ್ರಾಬ್ಲಮ್ ಇರೋರು ನಿಮ್ಮ ಹೆಲ್ತ್ ಕೇರ್ ಖಂಡಿತವಾಗ್ಲೂ ಬರ್ತಾರೆ. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮದಲ್ಲಿ ಇವತ್ತು ಒಳ್ಳೊಳ್ಳೆಯವರ ಪರಿಚಯ ಮಾಡಿಕೊಟ್ಟಿದ್ದೀವಿ, ಒಳ್ಳೆ ವ್ಯಕ್ತಿಗಳ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಉತ್ತಮಕ್ಕೆ ಹೋದಾಗಲೆಲ್ಲ ಚಾದ ಸ್ವಾದ ಅದ್ಭುತವಾಗಿರುತ್ತೆ ಅಂತೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಕ್ಕಣ ನಾಳೆ ಬೆಳಗ್ಗೆ. ಅಲ್ಲಿ ತನಕ